ಈ ಎಲ್ಲೋ ಲಿಂಗಪ್ಪನ ಅರಮನೆಯಲ್ಲಿ ಒಂದು ಸಾಂಗ್ ಬರುತ್ತೆ, ಹೌದು ಹುಲಿಯ ಅಂತ. ಅದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಆರಂಭವಾಗೋದ್ರಿಂದ ಸೊ ನನಗೊಂದು ಅವಕಾಶ ಕೊಟ್ಟರು ಹೈವದನ್ ಸರ್. ಅದನ್ನು ಮ್ಯೂಸಿಕ್ ಡೈರೆಕ್ಟರ್ ಶಿವಮ್ ಸರ್ ಹಾಗೂ ಡೈರೆಕ್ಟರ್ ಸರ್ ಹೈವದನ್ ಸರ್ ಜೊತೆ ಒಟ್ಟಿಗೆ ಕೂಡಿ ಬರದೆ, ಅದು ಬರೋದು ಆದ ನಂತರ ಔಟ್ಪುಟ್ ಬಂದ ನಂತರ ಅದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ತಂಡದ ಜೊತೆ ಎಸ್ಪೆಷಲಿ ನಿರ್ದೇಶಕರು ಹರಿವರ್ಣ ಸರ್ ಜೊತೆ ನಾನು ಕಳೆದಂತ ಕ್ಷಣಗಳು ನಿಜಕ್ಕೂ ಮರೆಯಲಾರದಂತವು. ಬಹುಶಃ ಈ ಎಲ್ಲೋ ಜೋಗಪ್ಪನ ಅರಮನೆಯ ತಂಡ ಸಕ್ಸಸ್ ಆದ್ರೆ ಮತ್ತೊಂದಿಷ್ಟು 4 ಚಿತ್ರಗಳು, ಅಭಿರುಚಿಯ ಚಿತ್ರಗಳು ಬರಬಹುದು ಅಂತ ಹೇಳ್ತಾ ತಮ್ಮೆಲ್ಲರ ಹಾರೈಕೆ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ವಿನಂತಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲೋ ಜೋಗಪ್ಪನ ಅರಮನೆ ಪ್ರೆಸ್ ಮೀಟಿಂಗ್ ಬಂದಿರತಕ್ಕಂತ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ ನನಗೆ ಹೈವದನ್ ಸರ್ 2008 ಕೂಡ ಪರಿಚಯ. ಅವ್ರ ಜೊತೆ ನಾನೊಂದು ಕಿರುತೆರೆಯಲ್ಲಿ ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೆ. ಅದಾದ್ಮೇಲೆ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಕೂಡಿ ಬಂದಿರಲಿಲ್ಲ, ಆದ್ರೆ ನಾನು ಅವ್ರ ಜೊತೆನೆ ಇರ್ತಾ ಇದ್ದೆ. ಆದ್ರೆ ಈ ಚಿತ್ರನ ಅವರು ಕತೆ ಮಾಡಿದ್ಮೇಲೆ ಒಂದು ಪಾತ್ರಕ್ಕೆ ಹುಡುಕಾಟ ನಡೆದಾಗ ಹಂಗೆ ನಾನು ಮಾಡ್ತಕ್ಕಂಥ ಪಾತ್ರನ ಸರ್ ಜೊತೆ ಕೂಡ್ಕೊಂಡೆ ಹುಡುಕ್ತಾ ಇದ್ದೆ. ಅದು ಆಕಸ್ಮಿಕವಾಗಿ ಒಂದಿನ ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಇಲ್ಲ ನೀವೇ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು, ಅಂದ್ರೆ ಹುಡುಕಿ ಈ ಕಡೆಗೆ ನಾನು ಆಪ್ಷನ್ಸ್ ಕೊಡೋದು, ಅವರು ಆಪ್ಷನ್ಸ್ ನೋಡೋದ್ರಲ್ಲಿ ನೀವೇ ಮಾಡ್ಬಿಡಿ ಅಂತ ಹೇಳಿದ್ರು. ನೋಡಿ ಸರ್ ಅಂತಂದ್ರೆ ಇಲ್ಲ ಇಲ್ಲಿ ಡೇಟ್ ಅಡ್ಜಸ್ಟ್ ಮಾಡೋಣ ಮಾಡಿ ಅಂತ ಹೇಳಿದ್ರು. ಅದು ನಾವು ಅದನ್ನ ಮಾಡಕ್ಕಂತ ಫ್ಲೋರ್ಗೆ ಹೋದಾಗಲೇ ಗೊತ್ತಾಯ್ತು ಅದು ತುಂಬಾ ಅದ್ಭುತವಾದ ಪಾತ್ರ. ಅಂದ್ರೆ ಈ ಜರ್ನಿಲಿ ನಮ್ಮ ಜೋಗಪ್ಪನ ಜರ್ನಿಲಿ ಇದು ತುಂಬಾ ಜರ್ನಿ ಇರ್ತಕ್ಕಂಥ ಕತೆ ಅಂತ ನಿಮಗೂ ಕೂಡ ಗೊತ್ತು. ಇದು ನಮ್ಮ ಬೆಂಗಳೂರಿಂದ ಶುರುವಾದ್ರೆ ಹಂಗೆ ಕಾಶ್ಮೀರದವರೆಗೂ ಹೋಗಿ ಮುಟ್ತಕ್ಕಂಥ ಕತೆ. ಆ ಮಧ್ಯದಲ್ಲಿ ಸುಮಾರು ಪಾತ್ರಗಳು ಬರುತ್ತೆ, ಸುಮಾರು ಪ್ರದೇಶಗಳು ಬರುತ್ತೆ. ಅಲ್ಲಿ ಎಲ್ಲವೂ ಕತೆಗೆ ಸುಮ್ಮನೆ ಹೋಗಿ ಒಂದು ಕಥೆಯಲ್ಲಿ ಯಾವುದೇ ಜಾಗ ಬಂದಿಲ್ಲ, ಯಾವುದೇ ವ್ಯಕ್ತಿ ಬಂದಿಲ್ಲ. ಆ ಕತೆಗೆ ಅನುಗುಣವಾಗಿ ಆ ಪಾತ್ರ ಬರುತ್ತೆ, ಆ ವ್ಯಕ್ತಿ ಬರ್ತಾನೆ, ಆ ಜಾಗ ಬರುತ್ತೆ. ಹಂಗೆ ಒಂದೊಂದು ಮುತ್ತಿನ ಹಾರನ ಪೋಣಿಸಿರ್ತಕ್ಕಂಥ ಈ ಚಿತ್ರ ಎಲ್ಲೋ ಜೋಗಪ್ಪನ ಅರಮನೆ. ಅದರಲ್ಲೂ ಕೂಡ ನಾನು ಒಂದು ಸಂಖ್ಯೆ ಅಂತಕ್ಕಂಥದ್ದನ್ನ ಉತ್ತರ ಕರ್ನಾಟಕದ ಒಂದು ಪಾತ್ರವನ್ನ ಇದರಲ್ಲಿ ನಿರ್ವಹಿಸಿದ್ದೀನಿ. ತುಂಬಾ ಅದ್ಭುತವಾದ ಪಾತ್ರ. ನನ್ನ ತಂದೆಯ ಪಾತ್ರವನ್ನ ಬಿರಾದರ್ ಸರ್ ಮಾಡಿದ್ದಾರೆ, ತಾಯಿ ಪಾತ್ರವನ್ನ ಲಕ್ಷ್ಮೀನಾರಾಯಣ ಮಾಡಿದ್ದಾರೆ. ಅದಕ್ಕೆ ಹಾಡು ಕೂಡ ಇದೆ. ನಮ್ಮ ನಾರ್ತ್ ಕರ್ನಾಟಕದ ಜರ್ನಿಲಿ ಬರ್ತಕ್ಕಂಥ ಒಂದಿಷ್ಟು ಪ್ರದೇಶಗಳು ಅಲ್ಲಿ ಹೇಗಿರುತ್ತೆ ಆ ಕಲ್ಚರ್ನ ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಬಹಳ ಅದ್ಭುತವಾದ ಪಾತ್ರ. ಅಂತ ಪಾತ್ರವನ್ನ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪವನ್ ಸಿಮಿಕೇರಿ ಸರ್ ಪ್ರೊಡ್ಯೂಸರು ಹಾಗೂ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಟೋಟಲ್ ನಮ್ಮ ಎಲ್ಲೋ ಜೋಗಪ್ಪನ ಅರಮನೆ ತಂಡಕ್ಕೆ ನಾನು ಆಭಾರಿಯಾಗಿರ್ತೀನಿ. ಈ ಚಿತ್ರ ಬಂದ ಮೇಲೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಅನ್ನೋ ಬಹಳ ದೊಡ್ಡ ಆಸೆ ಇದೆ. ಯಾಕಂದ್ರೆ ಆ ಪಾತ್ರ ಕೂಡ ಚೆನ್ನಾಗಿದೆ. ಧನ್ಯವಾದಗಳು. ಡೈಲಾಗು ತುಂಬಾ ಅದ್ಭುತವಾದ ಡೈಲಾಗು. ಎಲ್ಲರೂ ದುಡ್ಡುಗೋಸ್ಕರ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ, ನಿನ್ ಖುಷಿಗೋಸ್ಕರ ಏನ್ ಮಾಡ್ತಿದ್ಯಾ ಅಂತ ಯಾರು ಕೇಳಲ್ಲ ಅಂತ. ಈ ಸಂದರ್ಭದಲ್ಲಿ ಆ ಡೈಲಾಗ್ ನನ್ನ ಲೈಫಿಗೆ ನಾನು ಕನೆಕ್ಟ್ ಮಾಡ್ಕೋತೀನಿ. ನನ್ನ ಖುಷಿಗೋಸ್ಕರ, ನನ್ನ ಪ್ಯಾಷನ್ಗೋಸ್ಕರ ಈ ಸಿನಿಮಾ ಮಾಡಿದ್ದೀನಿ. ಅಂದ್ರೆ ಸಿನಿಮಾಗೆ ಬಂದಿದ್ದೀನಿ ನಾನು. ಇಷ್ಟು ವರ್ಷಗಳ ಟಿವಿ ಜರ್ನಿ ನಂತರ ಸಿನಿಮಾ ಕನಸಾಗೆ ಉಳಿದಿರುತ್ತೆ ಒಬ್ಬ ನಿರ್ದೇಶಕನಿಗೆ. ನಾವೆಲ್ಲರೂ ಮನೆಯಿಂದ ಬ್ಯಾಗ್ ಇಟ್ಕೊಂಡು ಹೊರಟಾಗ ಸಿನಿಮಾ ಮಾಡೋದಂತಾನೆ ಹೊರಟಿರ್ತೀವಿ. ಟಿವಿ ಅವಕಾಶ, ಅನ್ನ ಮತ್ತು ನೆಲೆ ಎಲ್ಲವನ್ನೂ ಕೊಡ್ತು, ಕೀರ್ತಿ ಮತ್ತು ಕೆಲಸ ಕೊಡ್ತು. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ವಿ. ಸಿನಿಮಾ ಅನ್ನೋದು ಒಂದು ಕನಸು ಮತ್ತು ಒಂದು ಆಸೆ ಉಳಿಯುತ್ತೆ ಒಬ್ಬ ಮನುಷ್ಯನಿಗೆ, ಅದನ್ನು ಮಾಡಲೇಬೇಕು ಅನ್ನೋದು ಒಂದಿರುತ್ತೆ. ಆ ನಿಟ್ಟಲ್ಲಿ ಹುಟ್ಕೊಂಡಿದ್ದ ಕತೆ ಎಲ್ಲೋ ಜೋಗಪ್ಪನ ಅರಮನೆದು. ಸೊ ವೈಯಕ್ತಿಕವಾಗಿ ನಾನೊಬ್ಬ ತುಂಬಾ ತಿರುಗಾಡುವಂತ ವ್ಯಕ್ತಿ. ಕೆಲಸ ಇಲ್ಲ ಅಂದ್ರೆ ಎಲ್ಲಾದ್ರೂ ಅವಕಾಶ ಸಿಗುತ್ತೆ ಬೇರೆಯವ್ರಿಗೆ ಹೋಗೋದಕ್ಕೆ ಅಂತ ಕಾಯ್ತಾ ಇರ್ತೀನಿ. 300 ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಮದುವೆ ಕರೆದ್ರು ಕೂಡ ನಾನು ಹೋಗಿ ಬರ್ತೀನಿ. ಯಾಕಂದ್ರೆ ನನಗೆ ಆ ಮದುವೆ ಎಷ್ಟು ಇಂಪಾರ್ಟೆಂಟ್, ಹೋಗಿ ಬರೋದು ಒಂದು ಆ ಜರ್ನಿ, ಆ ಟ್ರಾವೆಲ್ ತುಂಬಾ ಪ್ರೀತಿ ಮಾಡ್ತೀನಿ. ಆ ಥರದ ವ್ಯಕ್ತಿತ್ವ ಇರೋದ್ರಿಂದ ಬಹುಶಃ ಆಮೇಲೆ ಜರ್ನಿ ಸಿನಿಮಾಗಳು ಗೆದ್ದಿರೋ ಉದಾಹರಣೆಗಳು ತುಂಬಾ ಇದೆ. ಅದಕ್ಕೊಂದಿಷ್ಟು ಸೈಂಟಿಫಿಕ್ ರೀಸನ್ ಇದೆ, ಆಮೇಲೆ ಒಂದಿಷ್ಟು ಕಾರಣಗಳಿದೆ ಯಾಕೆ ಗೆಲ್ಲತ್ತೆ ಅಂತ. ಕನ್ನಡದ ಮಟ್ಟಿಗೆ ಜರ್ನಿ ಸಿನಿಮಾಗಳು ಕಡಿಮೆ, ಅಂದ್ರೆ ಚಾರ್ಲಿನೇ ಲೇಟೆಸ್ಟ್ ಎಕ್ಸಾಂಪಲ್ ನಮಗೆ. ಆ ಕಾರಣಕ್ಕೆ ಈ ಝೋನ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಇದು ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೊಂಡು ಹೋಗಿದ್ದು. ಒಬ್ಬ ಹುಡುಗ, ಇವತ್ತಿನ ತಲೆಮಾರಿನ ಹುಡುಗ ತನ್ನ ಇದಕ್ಕೆ ಅಪ್ಪ ಮತ್ತು ಮಗನ ಒಂದು ಕ್ಲಾಶ್, ಸಣ್ಣ ಒಂದಿದು, ಈ ಮೊಬೈಲು ಮತ್ತೆ ರೀಲ್ಸ್ ಮಾಡುವಂತ ಹುಡುಗ, ಅವನ ಬದುಕಲ್ಲಿ ಆದಂತಹ ಒಂದು ಘಟನೆ. ಅವನು ದೇಶ ಸುತ್ತ ಹೋಗಿದ್ದಾನೆ. ಯಾಕೆ ಹೋಗ್ತಾನೆ ಅನ್ನೋದು. ಇವತ್ತು ಪ್ರಯಾಗರಾಜಲ್ಲಿ ಕುಂಭಮೇಳ ನಡೀತಾ ಇದೆ. ಬಹಳಷ್ಟು ಜನ ನಮ್ಮ ಕನ್ನಡದ ಹುಡುಗರಲ್ಲಿ ಬೈಕಲ್ಲಿ ಹೋಗಿದ್ದಾರೆ, ಕಾರಲ್ಲಿ ಹೋಗಿದ್ದಾರೆ, ಟ್ರೈನಲ್ಲಿ ಹೋಗಿದ್ದಾರೆ. ಅಲ್ಲಿ ರೀಲ್ಗಳನ್ನ ಮಾಡಿ ಅಲ್ಲೇನೋ ತೋರಿಸಿ ಅದನ್ನ ದಾಖಲೆ ಮಾಡ್ಬೇಕನ್ನೋ ಒಂದು ಖುಷಿ, ಒಂದು ಅಡ್ವೆಂಚರ್ ಅವ್ರ ಮೈಂಡ್ ಅಲ್ಲಿ ಇದೆ. ಅಂತಹ ಎಲ್ಲಾ ಹುಡುಗರನ್ನ ನನ್ನ ಹೀರೋ ರಿಪ್ರೆಸೆಂಟ್ ಮಾಡ್ತಾನೆ. ಮೊಬೈಲ್ ಇಟ್ಕೊಂಡು ಯಾರು ವಿಡಿಯೋ ಮಾಡ್ತಾರೆ ಅವರೆಲ್ಲರೂ
ಹೀರೋ ತರದ ಕ್ಯಾರೆಕ್ಟರ್ಗಳು ಅಂತ ನಾನು ಅನ್ಕೊಂಡು ಈ ಕಥೆನ ಮಾಡಿದ್ದೀನಿ. ನಾವೆಲ್ಲರಿಗೂ ಕನೆಕ್ಟ್ ಆಗ್ಬೇಕು ಅನ್ನೋ ತರದ ಕಥೆನ ಮಾಡಿದೀವಿ ಇದನ್ನ. ಸೊ ಇಲ್ಲಿ ಇವ್ನು ಹೋಗ್ತಾ ಹೋಗ್ತಾ ದಾರಿನಲ್ಲಿ ಯಾರ್ಯಾರು ಎದುರಿಗೆ ಸಿಗ್ತಾರೆ, ಎದುರಿಗೆ ಸಿಕ್ಕೋರಿಂದ ಇವನೇನ್ ಕಲಿತಾನೆ, ಇವರಿಂದ ಅವನೇನ್ ಕಲಿತಾನೆ, ಸರ್ಕಮ್ಸ್ಟಾನ್ಸಸ್ ಮತ್ತು ಆ ಇದುಗಳು ಇವನಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಅದು ಸಿನಿಮಾದ ಮುಖ್ಯಾಂಶ ಆಗುತ್ತೆ. ಬೆಂಗಳೂರಿನಿಂದ ಹಿಮಾಲಯದವರೆಗೂ ಕಥೆ ಸಾಗುವಾಗ ಬಹಳಷ್ಟು ಪ್ರಾಂತ್ಯಗಳು, ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಡೆಲ್ಲಿ, ಆಗ್ರಾ, ಪಂಜಾಬ್, ಆಮೇಲೆ ಮನಾಲಿ, ರೋಹ್ಟಾಂಗ್ ಪಾಸು, ಆ ಸ್ಪಿಟಿ ವ್ಯಾಲಿ, ಅಲ್ಲಿ ತನಕ ಹೋಗುವಾಗ ಬರುವ ಬೇರೆ ಬೇರೆ ಭಾಷೆಯ, ಬೇರೆ ಬೇರೆ ಸಂಸ್ಕೃತಿಯ ಕೆಲವು ಪಾತ್ರಗಳು ಕಥೆಗೆ ಹೇಗೆ ಸ್ಪಂದಿಸ್ತವೆ ಅನ್ನೋದು ಒಂದು ಆಡಿಯನ್ಸ್ ನೋಡ್ಬೋದಾದಂತಹ ಎಲಿಮೆಂಟ್ ಆಗಿರುತ್ತೆ ಈ ಕಥೆನಲ್ಲಿ. ಆಮೇಲೆ ತುಂಬಾ ಜನರಿಗೆ ಎಲ್ಲೋ ಟ್ರಾವೆಲ್ ಮಾಡ್ಬೇಕು, ಬೇರೆಯವ್ರಿಗೆ ಹೋಗ್ಬೇಕು ಅಂತ ತುಂಬಾ ಆಸೆಗಳಿರುತ್ತೆ, ಬೇರೆ ರಾಜ್ಯ ನೋಡ್ಬೇಕು ಅಂತ ಆಸೆ ಇರುತ್ತೆ. ಪ್ರತಿ ವರ್ಷ ನಾವು ಮುಂದಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಮುಂದಕ್ಕೆ ಹಾಕ್ತಾ ಇರ್ತೀವಿ, ಹೋಗಕ್ ಆಗ್ತಿರಲ್ಲ. ಅಂತವ್ರಿಗೆ ನೀವು ಕೊಡುವ 100-150 ರೂಪಾಯಿಗೆ ದೇಶದ ಒಂದಿಷ್ಟು ಭಾಗ ನೋಡೋ ಅವಕಾಶ ಈ ಸಿನಿಮಾದಲ್ಲಿ ಇದೆ. ಬನ್ನಿ ದೇಶ ಸುತ್ತೋಣ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಶುರು ಆದಾಗ ನಮ್ಮ ನಟರಾಜ್, ನಮ್ಮ ಕ್ಯಾಮರಾಮನ್ ನಟರಾಜ್ ಮಾತಲ್ಲ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಬಂದಿಲ್ಲ. ಅವರು ಮತ್ತು ನಾನು ಫಸ್ಟ್ ಒಂದು ಡಿಸ್ಕಷನ್ ಶುರು ಮಾಡಿದಾಗ ಇದರದೊಂದು ಕಥೆ ಮಾಡೋದು ಹೇಗಿರುತ್ತೆ ಅಂತ ಒಂದು ಇನಿಷಿಯಲ್ ಡಿಸ್ಕಷನ್ ಶುರು ಮಾಡಿದ್ವಿ. ಅಲ್ಲಿಂದ ನಮಗೆ ಚೇತನ್ ಅಂತ ನಮ್ಮ ರೈಟರ್ ಇದ್ದಾರೆ, ಅವ್ರು ಬಂದು ಜಾಯ್ನ್ ಆದ್ರು, ಕೃಷ್ಣ ಅಂತ ಜಾಯ್ನ್ ಆದ್ರು, ಆಮೇಲೆ ನಮ್ಮ ಸೃಜನ್ ರಾಘವೇಂದ್ರ ಅವ್ರು ಜಾಯ್ನ್ ಆದ್ರು, ಆಮೇಲೆ ವೇಣು ಬಂದ್ರು, ವೇಣುಗೋಪಾಲ್ ಹೆಸರಳಿ ಅವರು ಡೈಲಾಗ್ ಬರೀತಾ ಅದ್ರ ಜೊತೆಗೆ ನಮಗೆ ಅದ್ಭುತವಾದ ಲೈನ್ಗಳು ಬರೆದಿದ್ದಾರೆ. ಅಂದ್ರೆ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಒಂದಿಷ್ಟು ಪಂಚ್ಗಳು, ಸೆಕೆಂಡ್ ಹಾಫ್ ಒಂದಿಷ್ಟು ಪಂಚ್ಗಳು, ಎಮೋಷನಲ್ ಪಂಚ್ ಎರಡು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ವೇಣು. ಹಾಗೆ ಸೃಜನ್ ರಾಘವೇಂದ್ರ ಅವರು ಪ್ರಾಜೆಕ್ಟ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಮ್ಮ ಚೇತನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಸ್ಕ್ರಿಪ್ಟ್ ನ ಮಾಡಿದೀವಿ. 8 ರೌಂಡ್ ನಾವು ಡಿಸ್ಕಷನ್ ಮಾಡಿ ಫೈನಲ್ ಆದಾಗ ಬೌಂಡ್ ಸ್ಕ್ರಿಪ್ಟ್ ಇಟ್ಕೊಂಡೆ ಶೂಟಿಂಗ್ ಹೋಗಿದ್ದೀವಿ. ಯಾಕಂದ್ರೆ ನಾನು ಸ್ಕ್ರಿಪ್ಟೇ ಎಲ್ಲವೂ ಅಂತ ನಂಬುವಂತ ವ್ಯಕ್ತಿ. ನಾನು ಸ್ಕ್ರಿಪ್ಟ್ ಅಂತ ನಂಬಿದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು ಅನ್ನೋ ಒಂದು ಮನಸ್ಥಿತಿಯ ಟೆಕ್ನಿಷಿಯನ್ ನಾನು. ಸೊ ಆ ಕಾರಣಕ್ಕೆ ನಮ್ಮ ಸ್ಕ್ರಿಪ್ಟ್ ಟೀಮ್ ಸ್ಟ್ರಾಂಗ್ ಇದೆ. ಅಂಡ್ ಅದನ್ನ ನಾವು ಆ ಸ್ಕ್ರಿಪ್ಟ್ ಟೀಮ್ ಆದ್ಮೇಲೆ ನಮ್ಮ ಎಡಿಟರ್ ರವಿಚಂದ್ರನ್, ಕ್ಯಾಮರಾಮನ್ ನಟರಾಜ್ ಅದ್ಭುತ ಒಳ್ಳೊಳ್ಳೆ ಫ್ರೇಮ್ಗಳು ಕೊಟ್ಟಿದ್ದಾರೆ. ತುಂಬಾ ಶಾರ್ಟ್ ಟೈಮ್ ಅಲ್ಲಿ ನಾವು ತುಂಬಾ ಶಿಫ್ಟಿಂಗ್ ಗಳಿರೋದು, ಬಿಸಿಲು, ವಾತಾವರಣ ಬದಲಾವಣೆ ಆಗುತ್ತೆ. ಸರ್ ಡೈರೆಕ್ಟ್ ಲೈಟ್ ಇದೆ ಮಾಡಕ್ಕಾಗಲ್ಲ, ಅಥವಾ ಟಾಪ್ ಲೈಟ್ ಇದೆ ಮಾಡಕ್ಕಾಗಲ್ಲ, ಆ ಸೀನ್ ಮುಗಿಸ್ಕೊಂಡು ಇಲ್ಲಿಗೆ ಬರೋಣ ಅಂತ ಸ್ಪಾಂಟೇನಿಯಸ್ ಚೇಂಜಸ್, ಯಾವ್ದೋ ನಡೀತಿರೋದನ್ನ ಟಕ್ ಅಂದ್ಬಿಟ್ಟು ಬೇರೆ ಸೀನ್ ಹೋಗಿ ಮತ್ತೆ ಸಂಜೆ ಈ ಶಾರ್ಟಿಗೆ ಬರೋಣ ಅಂತ ಈ ತರದ್ದು ತುಂಬಾ ಟ್ರಾವೆಲ್ ಆಗ್ತಾ ಇತ್ತು. 2023 ನಾನು ಒಬ್ಬ 25,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ ಭಾರತದಲ್ಲಿ. ಅದೊಂದು ನನಗೆ ನಂಬಕ್ಕಾಗದಿರುವಂತ ಘಟನೆ. 11,000 ಕಿಲೋಮೀಟರ್ ನಾವು ಫಸ್ಟ್ ಒಂದು ಕಾರ್ ತಗೊಂಡು ಹೋಗ್ತೀವಿ, ಎಲ್ಲ ಲೊಕೇಶನ್ ನೋಡ್ಕೊಂಡು ಬರ್ತೀವಿ, ತೃಪ್ತಿ ಆಗಲ್ಲ, ಮತ್ತೆ ಫ್ಲೈಟ್ ಅಲ್ಲಿ ಹೋಗ್ತೀನಿ, ಮತ್ತೆ ಟ್ರೈನ್ ಅಲ್ಲಿ ಹೋಗ್ತೀನಿ, ಕೊನೆಗೆ ಟೀಮ್ ನ ಕರ್ಕೊಂಡು 3,000 ಕಿಲೋಮೀಟರ್ ಟ್ರಾವೆಲ್ ಮುಗಿಸ್ತೀನಿ. ಸೊ ಹಿಂಗೆ ಒಂದು ತಂಡ ಒಂದು ಹುಚ್ಚಾಟ ಇಟ್ಕೊಂಡು ಹೊರಟಾಗ ನಮಗಿರೋ ಲಿಮಿಟೆಡ್ ಬಜೆಟ್, ಲಿಮಿಟೆಡ್ ಕ್ರೀವ್ ಮತ್ತೆ ಲಿಮಿಟೆಡ್ ಟೈಮಿಂಗ್ ಅಲ್ಲಿ ಪ್ರಾಜೆಕ್ಟ್ ನ ಮಾಡ್ಬೇಕಿರುತ್ತೆ. ಸೊ ಅದರಲ್ಲಿ ಪ್ರಾಜೆಕ್ಟ್ ನ ಅಚೀವ್ ಮಾಡಿದೀವಿ. ಇಡೀ ತಂಡದ ಶ್ರಮ. ಪೋಸ್ಟ್ ಪ್ರೊಡಕ್ಷನ್ ನಮ್ಮ ಎಡಿಟರ್ ರವಿ ಸರ್ ಆಗಿರ್ಬೋದು, CG ಲೋಕೇಶ್ ಅವ್ರು ಬಂದಿದ್ದಾರೆ, ಲೋಕೇಶ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ ಎಫೆಕ್ಟ್ಸ್ ಶಂಕರ್ ಸರ್ ಅದ್ಭುತವಾದ ಎಫೆಕ್ಟ್ ಗಳು ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಇಡೀ ಸಿನಿಮಾ ದಾರಿಯಲ್ಲಿ ಬರೋದ್ರಿಂದ ತುಂಬಾ ಗಾಡಿಗಳು, ತುಂಬಾ ಏನೇನೋ ಬರುತ್ತೆ, ತುಂಬಾ ಕೆಲಸಗಳಿತ್ತು. ಸೌಂಡ್ ಎಫೆಕ್ಟ್ಸ್ ಅಲ್ಲಿ ತುಂಬಾ ಕೆಲಸಗಳಿತ್ತು. ಟೆಕ್ನಿಷಿಯನ್ ಗಳು ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಅದ್ಭುತವಾದ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ. ಪ್ರೀ ಪ್ರೊಡಕ್ಷನ್ ಅದ್ಭುತವಾದ ಕೆಲಸಗಳಾಗಿದೆ. ನಮ್ಮ ಪೋಸ್ಟರ್ ಡಿಸೈನರ್ ಹೇಮಂತ್, ಅಂದ್ರೆ ಒಂದ್ ದೇಶ ಸುತ್ತ ಕಥೆ ಅಂತಂದಾಗ ಒಂದಿಷ್ಟು ಕಾನ್ಸೆಪ್ಟ್ ಗಳು ಡಿಸ್ಕಸ್ ಮಾಡ್ತೀವಿ. ಒಬ್ಬ ಸ್ಟಾರ್ ಹೀರೋ ಆದ್ರೆ ಒಂದು ಹೀರೋ ನಿಂತ್ಕೊಂಡು ಒಂದು ಫೋಟೋ ಸಾಕಾಗತ್ತೆ ಪೋಸ್ಟರ್ ಮಾಡೋದಕ್ಕೆ. ಬಟ್ ಈ ತರದ ಸಿನಿಮಾಗಳಿಗೆ ಪೋಸ್ಟರ್ ಏನೋ ಬೇಕು, ಅದು ಬೇಕು, ಇದು ಬೇಕಾದ್ರೆ ತುಂಬಾ ಡಿಸ್ಕಷನ್ ಗಳಾಗ ಮಲ್ಟಿಪಲ್ ಟೈಮ್ ಡಿಸ್ಕಷನ್ ಗಳಾದಾಗ ಒಂದು ಪೋಸ್ಟರ್ ಹುಟ್ಕೊಳ್ಳುತ್ತೆ. ನಮ್ಮ ಹೇಮಂತ್ ಅದ್ಭುತವಾದ ಪೋಸ್ಟರ್ ಗಳು ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಪೋಸ್ಟರ್ ತುಂಬಾ ಸಿನಿಮಾಕ್ಕೆ ಒಂದು ಇದಾಗತ್ತೆ, ಏನೋ ವೆಲ್ಕಮ್ ಮಾಡುವಂತ ಒಂದು ಇನ್ವಿಟೇಷನ್ ಕಾರ್ಡ್ ಆಗುತ್ತೆ, ಅದು ಆಗಿದೆ. ಟ್ರೈಲರ್ ಕಟ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ರವಿ ಸರ್. ಸೊ ಒಂದು ಉತ್ಸಾಹಿ ತಂಡ. ಇದು ನನ್ನ ಟೆಕ್ನಿಷಿಯನ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇನ್ನು ಆರ್ಟಿಸ್ಟ್ಗಳು ಕಂಪನಿಗಳು ಆಗ್ತಾನೆ ಪ್ರೀಮಿಯರ್ ಶೋ ಕರ್ತಿದ್ರು. ನಾನು ಇನ್ನೂ ಹುಡುಕಾಟದಲ್ಲಿದ್ದೆ ಹೀರೋ ನನ್ನ ಕತೆಗೆ ಯಾರು ಬೇಕು ಅಂತ. ಅಂಜನ್ ನೋಡಿದೆ, ನಾನು ನೋಡ್ತಾನೆ ನಮ್ಮ ವೇಣು ಇದ್ರು ನನ್ನ ಪಕ್ಕದಲ್ಲಿ. ವೇಣು ಈ ಹುಡುಗ ನಮ್ಮ ಕತೆ ಸೆಟ್ ಆಗ್ತಾನೆ ಅನಿಸ್ತಾ ಇದೆಯಾ ಅಂತ. ಸರ್ ಮಾಡಿಸ್ಬೋದು ಸರ್ ಅಂತಂದ್ರು. ನಟರಾಜ್ ಅವ್ರು ಓಕೆ ಅಂತಂದ್ರೆ ನಾನು ಅಲ್ಲೇ ಅಂಜನ್ ಪ್ರೀಮಿಯರ್ ಶೋ ಹೇಳಿದೆ, ಸ್ಕ್ರಿಪ್ಟ್ ರೆಡಿ ಇದೆ ನಮ್ದು, ಭೇಟಿಯಾಗಿ ನೆಕ್ಸ್ಟ್ ವೀಕಲ್ಲಿ ಬನ್ನಿ ಅಂತ. ಅಂಜನ್ ನೆಕ್ಸ್ಟ್ ವೀಕಲ್ಲಿ ಬಂದ್ರು. ಕಂಬಳಿಯೊಳ ಒಂದು ವಾರ ಆಗಿತ್ತು. ಅಂಜನ್ ಜೊತೆ ಮಾತಾಡಿದೆ, ಫಿಕ್ಸ್ ಆದ್ರು ಅವರು. ಆಮೇಲೆ ಅವ್ರಿಗೆ ಬೌಂಡ್ ಸ್ಕ್ರಿಪ್ಟ್, ಪೂರ್ತಿ ಸ್ಕ್ರಿಪ್ಟ್ ನ ಫೈಲ್ ಕೊಟ್ಟೆ, ಓದ್ಕೊಂಡು ಬಂದು ಹೇಳಿದ್ರು, ಸರ್ ಚೆನ್ನಾಗಿದೆ ಸರ್ ಅಂತ ಹೇಳಿದ್ರು. ವೆನ್ಯರೈ, ನಾನು ಹೀರೋಯಿನ್ ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಇವ್ರು ನನಗೆ ಇದ್ರಲ್ಲಿ ಸಿಕ್ಕರು, ಭಾವಪೂರ್ಣ ಸಿನಿಮಾದ್ದು ಫುಟೇಜ್ ನನ್ನ ಚೇತನ್ ಮಂಗಾಡಿ ನನಗೆ ತೋರಿಸ್ತಾ ಇದ್ರು. ಈ ಹುಡುಗಿ ಚೆನ್ನಾಗಿದ್ದಾಳೆ ಯಾರು ಅಂತ ಕೇಳಿದೆ. ನಮ್ಮ ಡಿಸ್ಟಿಂಕ್ಟ್ ರಿಲೇಟಿವ್ ಹುಡುಗಿ ನಾನು ಸಿನಿಮಾದಲ್ಲಿ ಮಾಡಿದಾಳೆ ಅಂತ ಹೇಳಿದ್ರು. ಮತ್ತೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ನಾನು ಆನ್ ಬೋರ್ಡ್ ತಗೊಂಡೆ. ಬಂದ್ರು ಸಂಜನಾ ದಾಸ್, ಅದ್ಭುತ ಪರ್ಫಾರ್ಮರ್. ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾರೆ ಅವರು. ಅವರು ಒಂದು ಕಥಾನಾಯಕಿ, ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ತಮಿಳು ಬ್ಲಾಗರು. ಆ ಹುಡುಗಿ ಎಷ್ಟು ಚಂದ ಇಂಟೆನ್ಸ್ ಆಗಿ ಆಕ್ಟ್ ಮಾಡ್ತಾರೆ ಅಂದ್ರೆ ನನಗೆ ನಾನು ಮೆಸ್ಮರೈಸ್ ಆಗಿದ್ದೀನಿ. ಅವರ ಪಾರ್ಟ್ ಇದೆಯಲ್ಲ,
ಸಿನಿಮಾದ ತುಂಬಾ ಹೈ ಪಾಯಿಂಟ್, ಸಿನಿಮಾ ಎಲಿವೇಟ್ ಆಗುತ್ತೆ. ಒಂದು ಸಿನಿಮಾ ಈ ಲೆವೆಲ್ಗೆ ಇರೋದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ಅಂಡ್ ಆ ಪಾತ್ರ ತಗೋತಾರೆ, ಬಿಟ್ಟು ಹೋಗೋದಿರಲ್ಲ, ತ್ಯಾಗ ಮಾಡೋರು ತುಂಬಾ ಫೋಕಸ್ ಆಗ್ತಾರೆ ಅನ್ನೋ ತರ ಅವ್ರು ಹೋಗ್ಬೇಕಾದ್ರೆ ಒಂದು ಕಣ್ಣೀರ್ ಹಾಕ್ತಾ ಹೋಗ್ತಾರೆ. ಆಡಿಯನ್ಸ್ ಕೂಡ ಆ ಕಣ್ಣೀರ್ನ ತುಂಬಾ ಕ್ಯಾಚ್ ಮಾಡ್ತಾರೆ, ತುಂಬಾ ಭಾವುಕರಾಗ್ತಾರೆ ಆ ಸಂದರ್ಭಕ್ಕೆ ಅಂತ ಹೇಳಿದೀನಿ. ಇವರು ದಾನಪ್ಪ ಸಂಖ್ಯೆ ಅನ್ನೋ ಪಾತ್ರಕ್ಕೆ ತುಂಬಾ ಜೀವ ತುಂಬಿದ್ದಾರೆ. ಇನ್ನು ಉಮೇಶ್ ಕಿನ್ನಾಳು ಮತ್ತೆ ನಮ್ಮ ಇವರು ವಿಠಲ್ ಪರೀಟ್ ಅವರಿಬ್ರು ಒಂದು 2 ಕಳ್ಳರು ಪಾತ್ರ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಸಿಗೋ ಇಬ್ರು ಕನ್ನಡಿಗ ಕಳ್ಳರವರು ಹೀರೋ ಹತ್ರ ಒದೆ ತಿಂತಾರೆ, ಬಟ್ ಕಥೆನಲ್ಲಿ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಆ ಕಾರಣಕ್ಕೆ ಅವ್ರಿಬ್ಬರನ್ನು ಇಲ್ಲಿಂದ ಅಲ್ಲಿಗೆ ಕರ್ಸ್ಕೊಂಡಿದ್ದೆ. ಬಿರಾದರ್ ಸರ್, ನಮ್ಮ ಬಿರಾದರ್ ಸರ್ ಒಂದು ಅದ್ಭುತವಾದ ಪಾತ್ರ ಅವ್ರದ್ದು. ಒಂದೇ ಒಂದ್ ಸೀನ್ ಮನೇಲಿ ಬೇಕಾಗಿತ್ತು, ಒಂದು ಸೀನಿಗೆ ಬಂದ್ರು ಅವರು, ಇವತ್ತಿಗೂ ಮರೆಯಕ್ಕಾಗಲ್ಲ. ಬಹಳ ನನಗೆ ಖುಷಿ ಕೊಟ್ಟಂತ ಸಂದರ್ಭ ಅದು. ಉತ್ತರ ಕರ್ನಾಟಕದಲ್ಲಿ ಅವ್ರು ಶೂಟಿಂಗ್ ಆಗಿತ್ತು, ಒಂದು ಸೀನ್ ಅಲ್ಲಿ ಬೇಕಾಗಿತ್ತು, ಅಷ್ಟಕ್ಕೆ ಪಾಪ ಅವ್ರು 1000 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದ್ರು. ದಿನೇಶ್ ಮಂಗಳೂರು ಸರ್, ಲಕ್ಷ್ಮೀ ನಾಡಗೌಡ ಮೇಡಮ್ ಎಲ್ಲರೂ ತಮ್ಮ ಪಾತ್ರಗಳಿಗೆ ಅದ್ಭುತವಾದ ನ್ಯಾಯ ಸಲ್ಲಿಸಿದ್ದಾರೆ. ಅಂಜನ್ ಅವರ ತಂದೆಯಾಗಿ ಅಂದ್ರೆ ಸಿನಿಮಾದ ಕೀ ಕ್ಯಾರೆಕ್ಟರ್ ಶರತ್ ಲೋಹಿತ್ ಅಶ್ವಥ್ ಸರ್, ಲಿಟರಲಿ ಅದ್ಭುತ ಅವರು ಶರತ್ ಸರ್. ಆಗ ತಾನೇ ಇದು ಪದವಿ ಪೂರ್ವ ರಿಲೀಸ್ ಆಗಿತ್ತು ಶರತ್ ಸರ್ದು. ಮುಂಚೆ ನಾವು ಮುಕ್ತದಲ್ಲಿ ವರ್ಕ್ ಮಾಡಿದ್ವಿ. ಪದವಿ ಪೂರ್ವದಲ್ಲಿ ಒಬ್ಬ ಭಾವುಕ ಅಪ್ಪನಾಗಿ ಚೆನ್ನಾಗಿ ಕಂಡಿದ್ರು ಶರತ್ ಸರ್. ನಾನ್ ಸರ್ ನೀವು ಪದವಿ ಪೂರ್ವದಲ್ಲಿ ತುಂಬಾ ಚೆನ್ನಾಗಿ ಕಂಡಿದ್ರು, ನನಗೆ ನೀವೇ ಮಾಡ್ಬೇಕು ಸರ್ ಅಂತ. ಇಲ್ಲ ಯಾವ್ದನ್ನ ಬರ್ತೀನಿ ಅಂದ್ರು. ಶರತ್ ಸರ್ ಒಂದು ಹೆಂಗೆ ಅಂತಂದ್ರೆ ಒಂದು ಮೇಜರ್ ಪಿಲ್ಲರ್ ಸಿನಿಮಾಗೆ. ಇಡೀ ಕತೆ ಒಂದು ಮಗ ಅಲ್ಲೆಲ್ಲೋ ಹೋಗ್ತಿದ್ದಾನೆ ಅಂತಂದ್ರೆ ಕಾರಣ ಅಪ್ಪ. ಅಪ್ಪ ಒಂದು ಕಾಣದಿರೋ ಪಿಲ್ಲರ್ ಆಗಿ ಸಿನಿಮಾಗೆ ನಿಂತ್ಕೊಂಡಿರ್ತಾರೆ, ಇಡೀ ಕಥೆನ ಹಿಂಗ್ ಹಿಡಿದಿರ್ತಾರೆ ಅನ್ನೋ ಒಂದು ಧೈರ್ಯ ನನಗಿದೆ. ಆಮೇಲೆ ಇಳಾ ಬಿಟ್ಲ ಮಾಡಿದ್ದಾರೆ, ಸ್ವಾತಿ ಮೇಡಮ್ ಮಾಡಿದ್ದಾರೆ, ರೇಖಾರಾವ್ ಮೇಡಮ್ ಹಳೆಯ ನಮ್ಮ ಪುಟ್ಟಣ ಕಣಗಲ್ ಅವರ ಹೀರೋಯಿನ್ ರೇಖಾರಾವ್ ಮೇಡಮ್ ನನ್ನ ಜೊತೆ ಶುಭಮಂಗಲ ಅಂತ ಸೀರಿಯಲ್ ಮಾಡಿದ್ರು. ಅವರು ಒಂದು ಅದ್ಭುತವಾದ ಮರಾಠಿ ಅಜ್ಜಿ ಕ್ಯಾರೆಕ್ಟರ್. ಅವರು ಬೇಸಿಕಲಿ ಮಹಾರಾಷ್ಟ್ರದಲ್ಲಿ ಇದ್ದವರು. ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ ಮೇಡಮ್, ನೀವೇ ಬನ್ನಿ ಅಂದೆ. ಸಣ್ಣ ಪಾತ್ರ ಆದ್ರೂ ತುಂಬಾ ನೆನಪಲ್ಲಿ ಉಳಿಯುವಂತ ಪಾತ್ರ ಮಾಡಿದ್ದಾರೆ. ಆಮೇಲೆ ನಮ್ಮ ಸತೀಶ್ ಒಂದು ಪಾತ್ರ, ಕತೆಗೆ ತುಂಬಾ ತಿರುಕೊಡುವಂತ ಪಾತ್ರ. ನಮ್ಮ ಕೃಷ್ಣರಾಜ್ ಶೆಟ್ಟಿ ಒಂದೇ ಸೀನ್ ಬರ್ತಾರೆ, ಬಟ್ ಒಂದೇ ಸೀನ್ ಬಂದ್ರು ಕೂಡ ಎಲ್ಲೋ ಆಗ್ತಾ ಇರ್ತಾನೆ, ಏನೋ ಒಂಥರ ಒಂದೊಂದು ಸ್ಟೈಲ್ ಫಿಲಾಸಫಿ. ಚಂದ್ರಶೇಖರ್ ಅವರು ಎಲ್ಲೋ ಒಂದು ಕಡೆ ಒಂದು ಸೀನ್ ಬಂದ್ರು ಸಹಿತ ಕಥೆನಲ್ಲಿ ಒಂದು ಮೇಜರ್ ಒಂದು ರೀ ರೆಕಾರ್ಡಿಂಗ್ ಚೇಂಜ್ ಆಗತ್ತೆ ಅವರು ಡೈಲಾಗ್ ಇಂದ. ಆ ತರದ್ದು ಪಾತ್ರಗಳನ್ನ ಎಲ್ಲಾ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಔಟ್ಪುಟ್ ಚೆನ್ನಾಗಿ ಬಂದಿದೆ. ಔಟ್ಪುಟ್ ಫಸ್ಟ್ ನನಗೆ ನಿರ್ದೇಶಕನಾಗಿ ನನ್ನ ಕೂಸು ನನಗೆ ಖುಷಿ ಕೊಟ್ಟಿದೆ. ಟ್ರೈಲರ್ ನೋಡಿರೋರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಆಮೇಲೆ ಈಗ ಜನಗಳನ್ನ ಹೇಗ್ ತಗೋತಾರೆ ಅನ್ನೋದ್ರ ಮೇಲೆ ಇದಾಗಿದೆ. ನೋಡಿರೋರೆಲ್ಲ ಇಷ್ಟಪಟ್ಟರಿಂದ ಸಿನಿಮಾ ರಿಲೀಸ್ ಬಗ್ಗೆ ನನಗೊಂದು ಕಾನ್ಫಿಡೆನ್ಸ್ ಇದೆ. ಹಾಗೆ ನಮ್ಮ ಪ್ರಮೋದ್ ಮಾಡುವಂತ ಒಂದು ಹಾಡಿಗೆ ನಾನು ಫಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಹಾಡು ಬರ್ಕೊಟ್ರು. ಇನ್ನೊಂದು ನೀವೇ ಬರ್ಬಿಡಿ ಅಂತೆ. ಓಕೆ ಸರ್ ಅಂದ್ರು. ಇನ್ನೊಂದು ಹಾಡು ಇರ್ಲೇ ಇಲ್ಲ ಸಿನಿಮಾದಲ್ಲಿ, ಮಾಂಟೆ ಶಾರ್ಟ್ಗಳು ತೆಗೆದಿದ್ವಿ, ಅದನ್ನ ನೋಡ್ಬಿಟ್ಟು ಸರ್ ಇದಕ್ಕೊಂದು ಬರೆದು ಕೊಡ್ತೀನಿ ಸರ್. ಆಯ್ತು ಬರೆದ್ಬಿಡಿ ಅಂತೆ. ಸೊ 3 ಸಾಂಗ್ ಅವ್ರು ಮಾಡಿದ್ರು. ರವೀಂದ್ರ ಮೋದಿ ಅವರು ಒಂದು ಹಾಡು ಬರೆದು ಕೊಟ್ರು, ಹೌದಾ ಅಂತ. ಸೊ ಈ ತರ ವೆರೈಟಿ ಸ್ವಲ್ಪ ಭಿನ್ನ ಆಗ್ತಾ ಬಂತು. ಹೊಸಮನೆ ಮೂರ್ತಿ ಸರ್ ಒಂದು ಸೆಟ್ ಹಾಕ್ಬೇಕಾಗಿತ್ತು ನಮ್ಗೆ. ಅಭಿಮಾನ್ ಸ್ಟುಡಿಯೋನಲ್ಲಿ ಒಂದು ಉತ್ತರ ಕರ್ನಾಟಕದ ಸೆಟ್ ಬೇಕಾಗಿತ್ತು. ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರೆ ಕಮ್ಮಿ ಟೈಮ್ ಅಲ್ಲಿ ನಮ್ಮ ಬಜೆಟ್ ಅಲ್ಲಿ ಒಂದು ಅದ್ಭುತ ಸೆಟ್. ಲೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಜನ ಅದ್ರ ಬಗ್ಗೆ ಕೇಳಿದ್ರು. ನಿಮ್ಮ ಸಿನಿಮಾ ಸಿನಿಮಾದ ವ್ಯಾಲ್ಯೂ ಹೆಚ್ಚು ಮಾಡಿದೆ ಅಂತ. ನಮ್ಮ ಗುರು ಸಮಾನರು ಹೊಸಮನೆ ಮೂರ್ತಿ ಸರ್ ಅವರು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಯಾರ ಹೆಸರುಗಳು ಮರೆತಿದ್ದೀನ ಗೊತ್ತಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಈ ಸಿನಿಮಾಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಶಿವ್ ಏನಂದ್ರೆ ಮಾತಾಡಲ್ಲ, ಕೆಲಸ ಮಾಡ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಫ್ಯೂಚರ್ ಇದೆ. ನಾನೇನ್ ಹೇಳ್ತೀನಿ ಅಂದ್ರೆ ಭವಿಷ್ಯದ ಟಾಪ್ 3 ಅಥವಾ ಟಾಪ್ 5 ನಲ್ಲಿ ಶಿವ್ ಬರ್ತಾರೆ. ಆ ಕೆಪಾಸಿಟಿ ಶಿವ್ ಇದೆ. ತುಂಬಾ ಚಿಕ್ಕ ಹುಡುಗ, ತುಂಬಾ ಟ್ಯಾಲೆಂಟೆಡ್. ಸಿನಿಮಾದ ರೀ ರೆಕಾರ್ಡಿಂಗು ತುಂಬಾ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ. ನನಗೆ ಮತ್ತು ರವಿಚಂದ್ರನ್ ಅವರಿಗೆ ರೀ ರೆಕಾರ್ಡಿಂಗ್ ಬಗ್ಗೆ ತುಂಬಾ ಕ್ಲಾರಿಟಿ ಇದೆ. ನಾವು ತುಂಬಾ ಸಿನಿಮಾಗಳಲ್ಲಿ ಸೀರಿಯಲ್ಗಳು ವರ್ಕ್ ಮಾಡಿರೋದ್ರಿಂದ ಸೀರಿಯಲ್ ನಮ್ದು ಓಡೋದೇ ರೀ ರೆಕಾರ್ಡಿಂಗ್ ನಲ್ಲಿ ಒಂದು ಅಂದಾಜು ಇಷ್ಟು ಬೇಕು ನಮ್ಗೆ ಲೆಂತ್ ಅನ್ನೋ ತರದ ಒಂದು ಪ್ಯಾಟರ್ನ್ ಪ್ಲಾನ್ ಮಾಡ್ಕೊಂಡು ನಾವು ಹೋದಾಗ ಅವ್ರ ಜೊತೆ ತುಂಬಾ ಡಿಸ್ಕಷನ್ ಮಾಡಿದ್ವಿ. ಬಟ್ ಫೈನಲ್ ಔಟ್ಪುಟ್ ಇತ್ತಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಚೆನ್ನೈಯಲ್ಲಿ ರೀ ರೆಕಾರ್ಡಿಂಗ್ ಮಾಡಿಸಿದ್ರು, ಲೈವ್ ಮಾಡಿಸಿದ್ರು, ಕೋಚಿನಲ್ಲಿ ಲೈವ್ ಮಾಡಿಸಿದ್ರು. ಎಲ್ಲದಕ್ಕೂ ತುಂಬಾ ಕೆಲ್ಸಗಳಾಯ್ತು. ರೀ ರೆಕಾರ್ಡಿಂಗ್ ಸಿನಿಮಾ ತುಂಬಾ ದೊಡ್ಡ ಆಸ್ತಿ ಆಗಿದೆ. ಸಿನಿಮಾದೊಂದು ಆತ್ಮ ಆಗಿದೆ. ಸಿನಿಮಾನ ಎತ್ತಿ ಹಿಡಿಯುತ್ತೆ ಥಿಯೇಟರ್ ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. ಎಲ್ಲರ ಬಗ್ಗೆ ಮಾತಾಡಿದೆ, ಎಲ್ಲ ಟೆಕ್ನಿಷಿಯನ್ ಆರ್ಟಿಸ್ಟ್ಗಳ ಬಗ್ಗೆ, ಮೇನ್ ನಿರ್ಮಾಪಕರ ಬಗ್ಗೆ ಮಾತಾಡಿದ್ರೆ ಲಾಸ್ಟಿಗೆ ಮಾತಾಡ್ತಾ ಇದ್ದೀನಿ. ಪವನ್ ಸಿಮಿಕೇರಿ ನನ್ನ ಗೆಳೆಯ, ನನ್ನ ಬಾಲ್ಯದ ಗೆಳೆಯ. ಬಾಗಲಕೋಟ್ ನಾವಿಬ್ರು ಕ್ಲಾಸ್ಮೇಟ್ಸ್ ಒಂದೇ ಸ್ಕೂಲಲ್ಲಿ ಓದಿರೋರು. 2016 ಸಿನಿಮಾ ಮಾಡ್ಬೇಕು ಅಂತ ಅನ್ಕೋತಾ ಇದ್ವಿ. ನಾನು ಸೀರಿಯಲ್ ಅಲ್ಲಿ ಬಿಸಿ ಇದ್ದೆ, ಗ್ಯಾಪ್ ಸಿಕ್ಕಲ್ಲಿ ಟ್ರೈ ಮಾಡ್ತಾ ಇದ್ವಿ, ಆಗ್ತಿರ್ಲಿಲ್ಲ. ಇಬ್ರು ಸೇರಿ ಕೊಲಾಬ್ರೇಷನ್ ಅಂದ್ರೆ ಒಂದ್ ಸಿನಿಮಾ ಮಾಡಿ 2 ಸಿನಿಮಾ ಮಾಡಿ ಹೋಗುವಂತವ್ರಲ್ಲ, ಒಂದಿಷ್ಟು ಪ್ರೊಡಕ್ಷನ್ ಗಳು ಮಾಡ್ಬೇಕು, ಪ್ರೊಡಕ್ಷನ್ ಹೌಸ್ ಕಟ್ಟಬೇಕು ಅನ್ನೋ ಮನಸ್ಥಿತಿನಲ್ಲಿ ನಾವು ಕಾಲಿಟ್ಟಿದೀವಿ ಸಿನಿಮಾಗೆ. ಸೊ ಅವರು ಬಾಗಲಕೋಟೆಯಲ್ಲಿ ಒಂದಿಷ್ಟು ಉದ್ಯಮಿಗಳಾಗಿದ್ದಾರೆ, ಹೋಟೆಲ್ ಇಂಡಸ್ಟ್ರಿ ಇದೆ, ಮತ್ತೆ ಇನ್ನೂ ಒಂದಿಷ್ಟು ಬೇರೆ ಬೇರೆ ಉದ್ಯಮಗಳನ್ನು ತೊಡಗಿಸ್ಕೊಂಡಿದ್ದಾರೆ. ಸೊ ನಾನು ನನ್ನ ಹೆಂಡತಿ ಸಿಂಧು ಹೈವದನ್ ಅವರು ಇದಕ್ಕೆ ಕೋ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ನಾವಿಬ್ರು ಸೇರ್ಕೊಂಡು ಇದನ್ನ ಪ್ರೊಡಕ್ಷನ್ ಮಾಡಿದೀವಿ. ಅಂಡ್ ಪವನ್ ನನಗೆ ಪೂರ್ತಿ ಫ್ರೀಡಮ್ ಕೊಟ್ಕೊಂಡು ನೀನ್ ಏನ್ ಬೇಕು ಮಾಡಪ್ಪ ಅಂದ್ರೆ ಚೆನ್ನಾಗಿ
ಮಾಡುವಂತ ಪ್ರತಿ ನಾನು ಔಟ್ಪುಟ್ ಕಳಿಸ್ದಾಗ ನನಗೇನು ಅರ್ಥ ಆಗಲ್ಲ, ನೀನೇ ಡಿಸೈಡ್ ಮಾಡೋಣ ಅಂತ ನಾನು ಹೇಳಲ್ಲಪ್ಪ, ನೀನು ಬಂದಿಲ್ಲ ಅಂದ್ರೆ ನನಗೆ ಕಷ್ಟ ಆಗತ್ತೆ ಅಂತ. ಸೊ ಒಬ್ರು ನಾವೀಗ ಫೈನಾನ್ಷಿಯಲ್ ಮ್ಯಾಟರ್ಗಳಲ್ಲಿ ಅವ್ರು ಇನ್ವಾಲ್ವ್ ಆಗಿಲ್ಲ ಅಂದಾಗ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಅದು ಇನ್ನೂ ತುಂಬಾ ಬಹಳ ಭದ್ರವಾಗಿ ಕೆಲಸ ಮಾಡ್ಬೇಕಾಗತ್ತೆ, ಬಹಳ ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಸೊ ಈಸ್ ವೆರಿ ಪ್ಯಾಷನೇಟ್. ಅಂದ್ರೆ ನಾರ್ಮಲ್ ಏನೋ ಒಂದು ಸುಮ್ಮನೆ ದುಡ್ಡಿದೆ ಅಂತ ಹಾಕುವಂತ ವ್ಯಕ್ತಿ ಅಲ್ಲ, ತುಂಬಾ ಎಲ್ಲವನ್ನೂ ನೋಡ್ಕೊಂಡು ಎಲ್ಲವನ್ನೂ ಅಳದು ತೂಗಿ ಮಾಡುವಂತಹ ವ್ಯಕ್ತಿ. ಸೊ ನಮ್ಮಿಬ್ಬರಿಗೂ ಒಂದಿಷ್ಟು ಪ್ರೊಡಕ್ಷನ್ ಗಳು ಮಾಡ್ಬೇಕಂತ ಆಸೆ. ಅಂದ್ರೆ ಎಲ್ಲ ನಾನೇ ಡೈರೆಕ್ಷನ್ ಮಾಡ್ಬೇಕಂತಲ್ಲ, ಬೇರೆ ಡೈರೆಕ್ಟರ್ಗಳಿಗೂ ನಾವು ಪ್ರೊಡಕ್ಷನ್ ಮಾಡ್ಬೇಕಂತ ಆಸೆ ಇದೆ. ಎಲ್ಲವೂ ಈ ಸಿನಿಮಾದ ಒಂದು ಯಶಸ್ಸು ಎಲ್ಲವನ್ನೂ ನಿರ್ಧರಿಸುತ್ತೆ. ಜನಕ್ಕೆ ರೀಚ್ ಮಾಡಿಸಿ ನನ್ನ ಸಿನಿಮಾನವ್ರಿಗೆ ತೋರಿಸ್ತೆ, ಅವ್ರ ಸ್ಟುಡಿಯೋನಲ್ಲಿ ಹಾಕಿ ನೋಡಿದ್ರು. ನಾನು ಏನ್ ಹೇಳ್ತಾರೆ ಸುಮ್ಮನೆ ಕೂತ್ಕೊಂಡಿದ್ದೆ. ಬಂದ್ಬಿಟ್ಟು ಅವರು ಸರ್ ಇದೊಂದು ಬೇರೆ ತರ ಸಿನಿಮಾ ಸರ್, ನನಗೆ ತುಂಬಾ ಖುಷಿ ಆಯ್ತು, ನೀವು ನನ್ನ ಹತ್ರ ಬಂದಿದ್ದು ನನ್ನ ಭಾಗ್ಯ ಅನ್ಕೋತೀನಿ ಅಂದೆ ಅಂದ್ರು. ನಾನು ಅವ್ರಿಗೆ ಹೇಳಿದೆ, ಒಂದು ಅಮೌಂಟ್ ಹೇಳಿದೆ, ಅಷ್ಟು ಶೇರ್ ನೀವು ತಗೊಳ್ಳೋ ತರ ಹಾಕ್ಬೇಕು ವೆಂಕಟ್, ಎಫರ್ಟ್ ಹಾಕಿ ಇದಕ್ಕೆ, ದೇವ್ರ ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿದೆ. ಅವರು ಕೆಲ್ಸಗಳು ಮಾಡ್ತಿದ್ದಾರೆ, ಅವರು ಮಾತಾಡ್ತಾರೆ. ಆಮೇಲೆ ಇಷ್ಟು ನನಗನ್ಸಿದ್ದು ಹೇಳಿದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ, ಮತ್ತೆ ಸಿನಿಮಾಗಳನ್ನ ನೀವು ನೋಡಿ ನೋಡ್ಬಿಟ್ಟು ನಿಮ್ಗೆ ಅನ್ಸಿದ್ದನ್ನ ಜನಗಳಿಗೆ ತಲುಪಿಸಿ. ಸೊ ದಟ್ ಹೊಸ ಆಡಿಯನ್ಸ್ ಸಿನಿಮಾ ಮತ್ತೆ ಬರ್ತಾರೆ. ಒಳ್ಳೆ ಸಿನಿಮಾಗಳನ್ನ ಕೊಟ್ಟಾಗ ಕನ್ನಡಿಗರು ಬಿಟ್ಟಿಲ್ಲ, ಕೈ ಹಿಡಿದಿದ್ದಾರೆ. ಸೊ ಆ ನಂಬಿಕೆಯಲ್ಲಿ ನಾನು ಮತ್ತೆ ಇಡೀ ತಂಡ ಇದೀವಿ. ಥ್ಯಾಂಕ್ ಯು. ಎಲ್ಲ ನೋಡಿದ್ರೆ ನನ್ ಸೀರಿಯಲ್ ನಾನು ಒಬ್ಬನೇ ಇಲ್ಲಿ, ನಾನು ಇಡೀ ಟೀಮ್ ಸಿನಿಮಾದವ್ರು ಇದಾರೆ ಸರ್, ಎಲ್ಲ ಎನರ್ಜೆಟಿಕ್ ಇದಾರೆ. ಎಲ್ಲ ಮುಂದೆ ವೇಣು ಈಗ ಮುಂದೆ ಅದ್ಭುತ ಡೈಲಾಗ್ ರೈಟರ್ ನಿರ್ದೇಶಕನಾಗುವ ಹುಡುಗ ಅವರು ಭರತ ಅಂತ ಇದ್ದಾನೆ ಅಸೋಸಿಯೇಟ್, ಅವ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ನಮ್ಮ ಮಹೇಶ ಅವನು ಅದ್ಭುತವಾಗಿ ಕೆಲಸ ಮಾಡಿದ್ದಾನೆ ನಮ್ಮ ಅಸೋಸಿಯೇಟ್. ಅಂದ್ರೆ ಎಲ್ಲ ತಂಡ ಇದೆಯಲ್ಲ, ಇವರೆಲ್ಲ ಫ್ಯೂಚರ್ ಏನೋ ಆಗೋರು. ಇವರು ಅಂಜನ್ ತುಂಬಾ ಉತ್ಸಾಹ, ಸುಮ್ಮನೆ ಕೂಡ ಏನೋ ಮಾಡ್ತಾ ಇರ್ತಾನೆ. ಅಂದ್ರೆ ತುಂಬಾ ರಿಸ್ಕ್ ತಗೊಂಡು ಶೂಟ್ ಮಾಡಿದ್ವಿ. ಎಲ್ಲ ಯಾವ್ದೋ ಬೆಟ್ಟದ ಮೇಲೆ, ಚಿತ್ರದುರ್ಗದ ಬೆಟ್ಟದ ಮೇಲೆ ಟೈಟಲ್ ಬಂತಲ್ಲ, ಅದು ಬೆಟ್ಟ ಚಿತ್ರದುರ್ಗ ಅಂತ ಕಳ್ಸಿದ್ವಿ. ಒಂದು ದೂರದಲ್ಲಿ ಆ ಬೆಟ್ಟದ ಮೇಲೆ ಅವರಿದ್ದಾರೆ, ಈ ಬೆಟ್ಟದ ಮೇಲೆ ನಾವಿದೀವಿ. ಅಲ್ಲಿ ಹೋದ್ರೆ ಯಾರೋ ಕೆಳಗೆ ಹೇಳ್ತಾರೆ, ಅಣ್ಣ ಕರಡಿ ಇದೆಲ್ಲ ಕಳ್ಸಿದ್ದಾರೆ, ಕರಡಿಗಳಿದಾವಲ್ಲಿ ಅಂತ. ನಾನು ಮತ್ತೊಬ್ಬ ಹುಡುಗನ್ ಕಳ್ಸ್ಬಿಟ್ಟು ಅಲ್ಲಿ ಬೆಟ್ಟದ ಮೇಲೆ ಕುತ್ಕೋಗಪ್ಪ ಅಂತ ಕಳ್ಸ. ಅಂದ್ರೆ ರಿಸ್ಕ್ ತಗೊಂಡು ಕೃಷ್ಣಾ ನದಿ ನೀರ್ ಒಳಗಡೆ ಕಳ್ಸಿದ್ವಿ, ಸೆಂಟರ್ ನೀರು ಆಲ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟರ್. ಇವರಲ್ಲಿ ಹೋಗಿದ್ದಾರೆ, ಕ್ಯಾಮ್ರಾಮನ್ ಫ್ರೇಮ್ ಇರ್ಬೇಕು, ಹೋಗಿ ಇನ್ನು ಮುಂದೆ ಕಳಿಸ್ತಾ ಇದಾರೆ. ಸರ್ ಎಷ್ಟು ದೂರ ಹೋಗ್ಬೇಕು, ಒಬ್ಬನೇ ಮಗ ಸರ್, ಪಾಪ ಅವ್ನು ಈಜ್ ಬರಲ್ಲ ಅಂತ ಹೇಳಿದೆ ನಾನು. ಆಮೇಲೆ ಹೋಗಿದಾರಲ್ಲ, ಆಮೇಲೆ ಯಾರು ಬಂದು ಇಕ್ಕೊಂಡ್ರೆ ಸರ್ ಮೊಸಳೆ ಇದೆ ಅಂತ. ಸೊ ಈ ತರದ್ದು ರಿಸ್ಕ್ ಗಳು ತಗೊಂಡಿದ್ವಿ. -12 ಶೂಟ್ ಮಾಡಿದ್ವಿ, ಕ್ಲೈಮ್ಯಾಕ್ಸ್ -12. ಇವ್ರಿಗೆ ಜ್ವರ. ವೆನ್ನೇರೈ ಸಾಂಗ್ ನೋಡಿದ್ರಲ್ಲ, ಸಾಂಗ್ ಅಲ್ಲಿ ಅವ್ರಿಗೆ ಉಸಿರು ಕಟ್ಬಿಟ್ಟಿತ್ತು, ಒಂದ್ ಸೆಕೆಂಡ್ ಲಂಗ್ಸ್ ಬ್ಲಾಕ್ ಆಗ್ಬಿಟ್ಟಿತ್ತು. ಬಿಸಿನೀರ್ ಹಾಕ್ತಿದ್ವಿ, ಒಳಗಡೆ ನೀರು ಹೋಗ್ತಾ ಇಲ್ಲ, ಕೈ ಕಾಲು ಎದೆ ಹುಚ್ಚಿಬಿಟ್ಟು ಒಂದ್ ಸೆಕೆಂಡ್ ಹೋಗಿರೋ ಜೀವ ವಾಪಸ್ ಬಂದಿದ್ರು. ಅವರಪ್ಪ ಅಳಕ್ ಶುರು ಮಾಡಿದ್ರು. ಮೋಹನ್ ನಾನು ಹೇಳ್ತಾ ಇದ್ದೀನಿ, ಮೋಹನ್ ಸಾಕು ಅಂತ ನಿಲ್ಲಿಸ್ಬಿಟ್ಟು ಹಂಗೆ ಹೆಲಿಕಾಮ್ ಶಾಟ್ ತೆಗಿತಾ ಇದಾರೆ. 5 ನಿಮಿಷ ಹೆಲಿಕಾಮ್ ತೆಗಿತಾ ಇದಾರೆ, ವಾಪಸ್ ಹುಡುಗಿ ಓಡ್ಕೊಂಡ್ಬಿಟ್ಲು, ಲಂಗ್ಸ್ ಬ್ಲಾಕ್ ಆಗ್ಬಿಡ್ತು. ಎಲ್ಲಿ ಸ್ಪಿಟಿ ವ್ಯಾಲಿನಲ್ಲಿ ಅಲ್ಲಿ ಸೂರ್ಯ ಹಿಂಗ್ ಮುಳುಗಲ್ಲ, ಅಲ್ಲಿ ಮುಳುಗ್ತಾ ಇರ್ತಾನೆ. ಮೌಂಟೇನ್ ಅಡ್ಡ ಬಂದಾಗ ಶಾಡೋ ಆಗ್ಬಿಡುತ್ತಲ್ಲ ನಮ್ಮ ಮೇಲೆ ಲೆವೆಲ್ ಆಗ್ಬಿಟ್ರೆ ಇಮಿಡಿಯೇಟ್ ಟೆಂಪರೇಚರ್ -2 -3 -12 -15 ಹೋಗ್ಬಿಡುತ್ತೆ. ಹಂಗಾಗ್ಬಿಡುತ್ತಲ್ಲಿ. ನಾವೆಲ್ಲ ನಾಲ್ಕು ಹಾಕೊಂಡಿದ್ವಿ, ಪಾಪ ಅವ್ರ ಡ್ರೆಸ್ ತುಂಬಾ ಇತ್ತು, ಎಕ್ಸ್ಪೋಸಿಂಗ್ ಇತ್ತು. ಸೊ ಈ ತರ ಇವರೆಲ್ಲ ರಿಸ್ಕ್ ತಗೊಂಡಿದ್ದಾರೆ ಸರ್ ಯಂಗ್ಸ್ಟರ್ಸ್ ಗಳು. ಅಂದ್ರೆ ಇದನ್ನ ಇವರಿಂದಾನೇ ನಿರೀಕ್ಷೆ ಮಾಡಕ್ ಸಾಧ್ಯ. ನಾನು ಒಬ್ಬ ನಿರ್ದೇಶಕನೇ, ನಾನು ಲಾರಿ ಹತ್ತು ಟಕ್ಕಂತ ಲಾರಿ ಹತ್ತೋದು, ಇನ್ನೆಲ್ಲ ಒಂದು ಅಲ್ಲಿ ಹತ್ಬೇಕು, ತುಂಬಾ ರಿಸ್ಕ್ ಇದು. ಅಂದ್ರೆ ತುಂಬಾ ಕಂಫರ್ಟ್ ಅಲ್ಲಿ ಶೂಟ್ ಮಾಡುವಂತ ಸಿನಿಮಾ ಅಲ್ಲ. ಬಿಕಾಸ್ ಇದು ನಾವು ಆರಾಮಾಗಿ ಕುತ್ಕೊಂಡು ನೀಟಾಗಿ ಮಾಡೋ ಸಿನಿಮಾ ಅಂತಲ್ಲ, ಕಷ್ಟಪಟ್ಕೊಂಡು ಹೋಗ್ತಾ ಇರ್ಬೇಕು. ಹಂಗೆ ಇಲ್ಲಿ ತಗಿ ಇನ್ನಷ್ಟು ಅಲ್ಲಿ ಹೋಗ್ಬೇಕು. ನಾನು ರೆಕ್ಕಿ ಮಾಡ್ಬಿಟ್ಟಿದೆ, ನನಗೆ ಗೊತ್ತಿತ್ತು ಯಾವ್ದಾದ್ನ ಎಲ್ಲಿ ಶೂಟ್ ಮಾಡ್ಬೇಕು ಅಂತ ಗೊತ್ತಿತ್ತು. 2-3 ಸಲ ಹೋಗಿ ಬಂದಿರೋದ್ರಿಂದ ನನಗೆ ಕ್ಯಾಮ್ರಾಮನ್ಗೆ ಫುಲ್ ಕ್ಲಾರಿಟಿ. ಇವತ್ತಿಷ್ಟು ಮುಗಿಯತ್ತೆ, ಪೇಂಟಿಂಗ್ ಉಳಿದ್ರೆ ನಾಳೆ ಬೆಳಗ್ಗೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತ ಆ ಪ್ಲಾನಿಂಗ್ ಪಕ್ಕ ಇತ್ತು. ಆ ಪ್ಲಾನಿಂಗ್ ಇರೋದ್ರಿಂದ ನಮ್ಗೆ ಇಷ್ಟು ಅಚೀವ್ಮೆಂಟ್ ಆಗಿದೆ ಸರ್. ಅದು ನಿಮ್ನೆಲ್ಲ ನೋಡಿ ಖುಷಿ ಆಗ್ತಿದೆ. ಎಲ್ಲರಿಗೂ ನಮ್ಮ ಪ್ರೆಸ್ ಮೀಟಿಂಗ್ ಬಂದಿದ್ದಕ್ಕೆ ಮೊದಲಿಗೆ ಧನ್ಯವಾದ. ಮುಂಚೆ ಕಮಿಹುಳ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದಕ್ಕೆ ನೀವು ತುಂಬಾ ದೊಡ್ಡ ಶಕ್ತಿಯಾಗಿ ನಿಂತಿದ್ರಿ. ಅದು ಇನ್ನೂ ಹೆಚ್ಚು ಜವಾಬ್ದಾರಿನ ನನಗೆ ಹೆಗ್ಲ ಮೇಲೆ ಹೊರಿಸಿತ್ತು. ಯಾಕೆಂತಂದ್ರೆ ಹೊಸಬ್ರಾಗಿ ಬಂದಾಗ ನಮ್ಮನ್ನ ಇಷ್ಟರ ಮಟ್ಟಿಗೆ ಒಪ್ಕೊಂಡು ನಮ್ಮ ಜೊತೆ ನಿಂತಿದ್ದು, ಅಂದ್ರೆ ಚಿಕ್ಕ ಚಾನಲ್ ಇಂದ ಹಿಡಿದು ದೊಡ್ಡ ಚಾನಲ್ ತನಕನು ಎಲ್ಲರೂ ತುಂಬಾ ಜೊತೆಯಾಗಿ ಧ್ವನಿಯಾಗಿ ನಮ್ಗೆ ಸಿನಿಮಾ ಥಿಯೇಟರ್ ಅಲ್ಲಿ ಅಥವಾ ನಮ್ಮ ಬೇರೆ ಎಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರಿ. ಒಂದು ವೇದಿಕೆ ಅದಾದ್ಮೇಲೆ ನಮ್ಮ ಕಂಪ್ನಿಗಳು ಅದಾದ್ಮೇಲೆ ಒಂದು ಎಲ್ಲ ವೇದಿಕೆಗಳು ಹೇಳ್ತಿದ್ದೆ, ಈಗ ಇನ್ನೊಂದು ವೇದಿಕೆ ಸಿಕ್ಕಿದೆ ನಿಮ್ಗೆಲ್ಲ. ಅದಕ್ಕೊಂದು ದೊಡ್ಡ ನಮಸ್ಕಾರ, ಥ್ಯಾಂಕ್ ಯು. ಇವತ್ತಿಗೆ ನಾನು 2ನೇ ಹೆಜ್ಜೆ ಇದು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ನನ್ನ ಉದ್ದೇಶನೂ ಅಷ್ಟೇ, ನಾನು ಮಾಡೋ ಸಿನಿಮಾಗಳು ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನಿಮಾಗಳಾಗ್ಬೇಕು. 2 ಅವರ್ ಏನು ಜನ ದುಡ್ಡು ಕೊಟ್ಟು ಬಂದಿರ್ತಾರೆ, ಅವ್ರ ಟೈಮ್ನ ಎತ್ತಿಟ್ಟಿರ್ತಾರೆ. ಸೊ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಹೋಗುವಾಗ ಅವ್ರಿಗೊಂದು ತೃಪ್ತಿ ಇರಬೇಕು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ನೋಡುವಂತ ಸ್ಕ್ರಿಪ್ಟ್ಗಳನ್ನೇ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಕಂಬಳಿಗಳು ಆದ್ಮೇಲೆ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ಗಳನ್ನ ಕೇಳಿ ಅದ್ರಲ್ಲಿ ಒಂದಷ್ಟು 1 ವರ್ಷ ನಾನೇನು ಕೆಲಸನೇ ಮಾಡಿಲ್ಲ. ಎಲ್ಲೋ ಜೋಗಪ್ಪ ಸರ್ ಹೇಳ್ದಂಗೆ ಪ್ರೀಮಿಯರ್ ಟೈಮಲ್ಲೇ ನನ್ಗೆ ಸರ್ ನೋಡಿ
ಇವನ್ ಕೈಲಿ ಮಾಡಿಸ್ಬೋದು ಅನ್ನೋ ತರದೊಂದು ಇಡೀ ಟೀಮ್ ಡಿಸ್ಕಷನ್ ಆಗಿ ನನಗೆ ಆ ಸಿನಿಮಾ ಬಂದಿದ್ದು. ಮೊದಲಿಗೆ ನನಗೂ ಒಂದು ಆಕ್ಟರ್ ಆಗಿ ತುಂಬಾ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಬೇಕಂತ ಕನ್ಸಿರುತ್ತೆ, ಎಲ್ಲರಿಗೂ ಕನ್ಸಿರುತ್ತೆ. ಈಗ ನನ್ನ ಕಂಬಳಿಗಳಿಗೂ ಎಲ್ಲೋ ಜೋಗಪ್ಪ ನಿನ್ನ ಅರಮನೆಗೂ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಪಾತ್ರದಿಂದ ಹಿಡಿದು ನಡೆಯೋ ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಭಾಷೆ ಎಲ್ಲವೂ ಕೂಡ ಹೊಸದೆ. ನನ್ಗೂ ಅಂದ್ರೆ ನನ್ನ ಔಟ್ಫಿಟ್ ಇಂದ ಹಿಡಿದು ಎಲ್ಲವೂ ಬೇರೆ ತರತ್ತೆ. ಹಾಗಾಗಿ ನಾನು ಕಾಯ್ತಿದ್ದೆ ಅಂದ್ರೆ ರಿಪೀಟ್ ಆಗ್ಬಾರ್ದು, ಅಂದ್ರೆ ಮತ್ ಅದೇ ಫೇಸ್ ಗಳನ್ನ ಇಲ್ಲ ಅದೇ ಕ್ಯಾರೆಕ್ಟರ್ ಗಳನ್ನ ನೋಡಿ ಇವನಿಗೆ ಬರೋದು ಇಷ್ಟೇನೇನೋ ಅನ್ನೋ ತರ ಯಾವ ಕ್ಯಾರೆಕ್ಟರ್ ಗಳನ್ನ ನಾನು ಮಾಡಬಾರ್ದು. ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ತರದ ಪಾತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಅದು ನಂಗೆ ಇಮಿಡಿಯೇಟ್ ಸಿಕ್ಕದಂತ ಸ್ಕ್ರಿಪ್ಟ್ ಇದು. ಸಿನಿಮಾಗೋಸ್ಕರ ಏನ್ ಬೇಕು ಅದ್ರ ಮಾಡೋದಕ್ಕೆ ಬಂದಿರೋದು. ಇಡೀ ಮನೆ ಆಪೋಸ್ ಮಾಡ್ಕೊಂಡೆ ಬಂದಿರ್ತೀವಿ. ಅಂದ್ರೆ ಅಪ್ಪ ಅಮ್ಮ ನಾನ್ ಇಂಜಿನಿಯರಿಂಗ್ ಓದಿದ್ದು, ಸೊ ಅಷ್ಟೆಲ್ಲ ಓದಿ ಮತ್ತೆ ದುಡಿಯೋದಕ್ಕೆ ಅಂತ ನಮ್ಮನ್ನ ಪೇರೆಂಟ್ಸ್ ಗಳು ಕಾಯ್ತಿರ್ತಾರೆ. ಅಂದ್ರೆ ಅವರು ದುಡಿಬೇಕು, ಮಕ್ಳು ಅವ್ರ ಕಾಲ ಮೇಲೆ ಅಲ್ಲಿ ನಿಲ್ಬೇಕು ಅಂತ. ಸೊ ಇವನ್ನೆಲ್ಲ ರಿಸ್ಕ್ ತಗೊಂಡು ನಾವು ಸಿನಿಮಾಗೆ ಬಂದ್ಮೇಲೆ ಸಿನಿಮಾಗೋಸ್ಕರ ಏನ್ ಬೇಕಾದ್ರೂ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಹಂಗಾಗಿ ಅದು ರಿಸ್ಕ್ ಅಂತಲ್ಲ, ನಮ್ಮ ಕೆಲಸ, ಅದು ನಮ್ಮ ಕರ್ತವ್ಯ. ನನಗೆ ಇಷ್ಟ ಇದ್ದಿದ್ದು ಸಿನಿಮಾ ಮಾಡ್ತಾ ಇದ್ದು ಜರ್ನಿ ಸಿನಿಮಾ ಆಗಿರೋದ್ರಿಂದ ನಾವು ಅನ್ಕೊಂಡಂಗೆ ಪ್ರತಿ ಊರುಗಳಲ್ಲೂ ನಮ್ಗೆ ನೇಚರ್ ಯಾವ ತರ ಸಪೋರ್ಟ್ ಮಾಡುತ್ತೆ ಅಂತ ನಮಗೂ ಪ್ರಿಡಿಕ್ಷನ್ ಇರಲ್ಲ. ವೆದರ್ ಅವ್ರಿಗೆ ಗೊತ್ತಾಗಲ್ಲ ಹಿಂಗ್ ಆಗ್ತಾ ಇರುತ್ತೆ, ಮಳೆ ಬರುತ್ತೋ ಏನಿರುತ್ತೋ ಬಿಸಿಲಿರುತ್ತೋ ಅಂತ. ಸೊ ಆ ತರದೊಂದು ನಾವು ನೇಚರ್ ಗಳ ಜೊತೆ ಶೂಟ್ ಮಾಡುವಾಗ ಒಂದಷ್ಟು ರೆಡಿ ಆಗಿರ್ಬೇಕಾಗಿರುತ್ತೆ, ಫಿಸಿಕಲಿ ಮೆಂಟಲಿ ಎರಡೂನು. ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಆದ್ರೆ ಅದನ್ನ ಅದ್ ಯಾವ್ದು ಮ್ಯಾಟ್ರ್ ಆಗಲ್ಲ. ಸೊ ಹಂಗಾಗಿ ನನ್ಗೆ ಒಂದೇ ಇದ್ದಿದ್ದು ಇದೆಲ್ಲ ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಳ್ಳುತ್ತೆ. ಸಿನಿಮಾ ಒಂದು ಡಾಕ್ಯುಮೆಂಟೇಶನ್. ನಾನು ಇನ್ನೊಂದು 10 ವರ್ಷ ಬಿಟ್ಟು ನೋಡಿದ್ರು ನನ್ನ ಸಿನಿಮಾದಲ್ಲಿ ತಪ್ಪಿರೋದು ಡಾಕ್ಯುಮೆಂಟೇಶನ್ ಆಗಿರುತ್ತೆ, ಚೆನ್ನಾಗಿರೋದು ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಂಡಿರುತ್ತೆ. ಸೊ ಹಂಗಾಗಿ ನಾನು ಪ್ರತಿ ಫ್ರೇಮು ಹೋಗಿದೀವಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸೋಕ್ ಸಾಧ್ಯನೋ ಅಷ್ಟು ಬ್ಯೂಟಿಫುಲ್ ಆಗಿ ಇರ್ಲಿ ಅಂತ. ಆ ಶಾರ್ಟ್ ಇಟ್ಟಾಗೆಲ್ಲ ಇದು ನಾನು ಕ್ಯಾಮ್ರಾ ಮ್ಯಾನ್ ಕೇಳ್ತಿದ್ದೆ, ಸರ್ ಇದು ಚೆನ್ನಾಗಿ ಅನಿಸ್ತಿದ್ಯಾ ಅಂತ. ಇವ್ರುಗಳು ಕಂಪೋಸ್ ಮಾಡ್ಕೊಂಡಿರೋರು ಆಲ್ರೆಡಿ. ಸೊ ಅದನ್ನ ನಾನು ಹೋಗಿ ಕೇಳ್ಬಿಟ್ಟು ಸರ್ ಓಕೆನಾ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸುತ್ತೆ, ಒಂಚೂರು ಅಲ್ಲಿ ಹೋದ್ರೆ ಇನ್ನೂ ಸಕಲ ಕಾಣಿಸುತ್ತೆ ಅನ್ನೋದು. ಆಯ್ತು ಸರ್ ಹೋಗ್ತೀನಿ. ನನ್ನ ಭರತ್ ಅಂತ ಅಸೋಸಿಯೇಟ್ ಇದ್ರು, ಅವ್ರು ಕೇಳ್ತಿದ್ದೆ ಮಗ ಹೆಂಗೆ ಅಂತ. ಅಣ್ಣ ಇದು ಮಾಡು ಥಿಯೇಟರ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ನಮ್ ಥಿಯೇಟರ್ ಜನಕ್ಕೆ ಬಂದವ್ರಿಗೆ ಖುಷಿ ಪಡ್ಬೇಕು. ಅವ್ರು ನಾವು ತಗೊಂಡಿರೋ ಏನ್ ಮಾಡಿದ್ವಿ ಹೆಂಗೆ ಅಂತ ಯಾರಿಗೂ ಮ್ಯಾಟ್ರ್ ಆಗಲ್ಲ. ಅವತ್ತು ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಿರುತ್ತೆ ಅದು ಮ್ಯಾಟ್ರ್ ಆಗುತ್ತೆ. ಸೊ ಹಂಗಾಗಿ ಎಲ್ಲವನ್ನೂ ಅಂದ್ರೆ ಕೆಲಸಗಳನ್ನ ಈ ಸಿನಿಮಾದಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗು ಕಲ್ತಿದ್ದುಂಟು, ನಾನು ಆಕ್ಟರ್ ಆಗು ಕಲ್ತಿದ್ದುಂಟು. ಆಕ್ಟರ್ ಆಗಿ ಹೆಂಗೆ ಅಂತ ಅಂದ್ರೆ ದೊಡ್ಡ ಕಲಾವಿದರುಗಳ ಜೊತೆ ಮಾಡಿದ್ದು ಅನುಭವ. ನನ್ಗೆ ನನ್ನ ತಂದೆ ಕ್ಯಾರೆಕ್ಟರ್ ಮಾಡೋದಂತ ಶರತ್ ಲೋಹಿತ್ ಅಶ್ವ ಸರ್ ಜೊತೆ ಕೆಲಸ ಮಾಡಿದ್ದು ಅಂದ್ರೆ 2ನೇ ಸಿನಿಮಾಗೆ ತುಂಬಾ ಕಲ್ತಿದ್ದೀನಿ. ನನ್ಗೊಂದು ಯಾವಾಗ್ಲೂ ಒಂದ್ ಥಾಟ್ ಅನ್ಸುತ್ತೆ, ಅಂದ್ರೆ ವ್ಯಕ್ತಿಗಳನ್ನ ಗೌರವಿಸೋದಕ್ಕಿಂತ ಸೆಲೆಬ್ರೇಟ್ ಮಾಡೋದಕ್ಕಿಂತ ಅವ್ರಿಗಾದಂತ ಅನುಭವಗಳು, ಅವ್ರಿಗಾಗಿರುವಂತ ಎಕ್ಸ್ಪೀರಿಯನ್ಸ್ ನ ಗೌರವಿಸೋದು, ಸೆಲೆಬ್ರೇಟ್ ಮಾಡೋದು ನನ್ನ ಪರ್ಸನಲ್ ಥಾಟ್ ಅದು. ಸೊ ನನ್ನ ಜೊತೆ ಇದ್ದಿದ್ದೆಲ್ಲ ಆತರ ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ದಂತ ಆಕ್ಟರ್ಗಳು ಪ್ರತಿಯೊಬ್ಬೊಬ್ರು ಒಂದೊಂತರ ಬುಕ್ ತರ ಇದ್ರು. ಬಿರಾದರ್ ಸರ್ ಆ ಏಜಿನ ಎನರ್ಜಿ ಇದೆಯಲ್ಲ, ಮತ್ತೆ ಅವರಲ್ಲಿ ಮನಾಲಿಲಿ ಆ ಚಳಿಲಿ ನಮ್ ಜೊತೆ ಬಂದು ಮಾಡ್ತಿದ್ದು ನಮ್ಗೆ ಇನ್ನೊಂದಷ್ಟು ಎನರ್ಜಿ ಕೊಡ್ತಿತ್ತು, ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ, ಅಲ್ಲಿ ನಾವು ಇನ್ನೂ ಆಕ್ಟಿವ್ ಆಗಿ ಆಕ್ಟ್ ಮಾಡೋದಕ್ಕೆ. ಹೀಗೊಂದು ದೊಡ್ಡ ಆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ. ಹಾಗೆ ನಾನು ಮತ್ತೆ ಶಿವಪ್ರಸಾದ್ ಕಂಬಳಿಗಳಲ್ಲಿ ಮಾಡಿದ್ವಿ. ಸೊ ಮತ್ತೆ ಅದೇ ಕಾಂಬಿನೇಷನ್ ರಿಪೀಟ್ ಆಗಿದ್ದು. ನಾನ್ ಮಗ ಒಳ್ಳೊಳ್ಳೆ ಸಾಂಗ್ ಮಾಡ್ಕೊಡು ಅಂತ ಯಾವಾಗ್ಲೂ ಕೇಳ್ತಿರ್ತೀನಿ. ಯಾಕಂದ್ರೆ ಸಾಂಗ್ ಮೂಲಕನೇ ಒಂದಷ್ಟು ನಾವು ನೆನಪಿರೋಕ್ ಸಾಧ್ಯ, ಒಂದು ಆಡಿಯನ್ಸ್ಗಿನ್ನೂ ಹತ್ರ ಆಗೋದಕ್ಕೆ ಸಾಂಗ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅವನೊಂದು ಬ್ಯೂಟಿಫುಲ್ ಸಾಂಗ್ಗಳನ್ನ ಮಾಡ್ಕೊಟ್ಟಿದ್ದು, ಅದಕ್ಕೆ ಪ್ರಮೋದ್ ಮರವಂತಿ ಅವರ ಒಂದಷ್ಟು ಬ್ಯೂಟಿಫುಲ್ ಸಾಹಿತ್ಯಗಳು. ಈಗ ಸಿಂಗಾರ ಸಿರಿಯಲ್ಲ ಬಂದ ಕಂಬಳಿಗಳ ಟೈಮಲ್ಲಿ ಕಾಂತಾರ ಮತ್ತೆ ಕಂಬಳಿಗಳ ಎರಡೂ ಒಟ್ಟೊಟ್ಟಿಗೆ ಇದಾಗ್ತಿದ್ರು. ದೊಡ್ಡವರೆಲ್ಲ ಅಂದ್ರೆ ಅದು ಚಿಕ್ಕವ್ರಿಗೆ ಯಾವಾಗ್ಲೂ ಆಸೆ ಇರುತ್ತಲ್ಲ, ನಾವ್ ಯಾವಾಗ ಈ ತರದ್ದೆಲ್ಲ ಕೆಲಸಗಳು ಮಾಡೋದು ಅನ್ನೋ ತರದ್ದು. ಸೊ ಈಗ 2ನೇ ಸಿನಿಮಾದಲ್ಲಿ ಅವೆಲ್ಲ ಆದಷ್ಟು ಕೂಡ್ತಾ ಬಂತು. ಥ್ಯಾಂಕ್ ಯು ಪ್ರಮೋದ್ ಸರ್, ಒಳ್ಳೆ ಲಿರಿಕ್ಸ್ ಗಳನ್ನ ಕೊಟ್ಟಿದ್ದಕ್ಕೆ. ಅದೆಲ್ಲದಕ್ಕಿಂತ ನನ್ನ ಕೋ ಆಕ್ಟರ್ಗಳು ವೆನ್ಯರ್ ಆಗಿರ್ಬೋದು ಮತ್ತೆ ಸಂಜನಾ ದಾಸ್ ಇರ್ಬೋದು. ನಮ್ದು ಜರ್ನಿ ಸಿನಿಮಾ, ನಾನು ಅಂದ್ರೆ ಹುಡುಗ ಎಲ್ಲವೂ ಅಂದ್ರೆ ಒಂದ್ ಚಿಕ್ಕ, ನಾನು ರಂಗಭೂಮಿ ಕಲಾವಿದ, ನಾವಲ್ಲೂ ಅಂದ್ರೆ ತುಂಬಾ ಎಲ್ಲ ಕಂಫರ್ಟ್ ಗಳನ್ನ ಬಿಟ್ಟು ಕೆಲಸ ಮಾಡ್ತಿರ್ತೀವಿ. ಸೊ ಹಂಗಾಗಿ ಅದೊಂದು ಏನ್ ಅನ್ಸಲ್ಲ, ಕೆಲ್ಸಗಳು ಹೋಗ್ಬಿಡ್ತೀವಿ. ಬಟ್ ಅವರು ಕೋ ಆಕ್ಟರ್ಗಳಾಗಿ ಅದನ್ನು ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಜೊತೆಲಿ. ವೆನ್ಯರ ಇನ್ನು ಕಾಲೇಜ್ ಹೋಗ್ತಿರೋ ಅವರು. ಸೊ ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣ ರಿಹರ್ಸಲ್ ಗಳು ಇರ್ತಿತ್ತು, ಅದು ವಿಡಿಯೋ ಕಾಲ್ಗಳ ಮೂಲಕ ರಿಹರ್ಸಲ್ ಮಾಡ್ತಿದ್ವಿ. ಅದಾದ್ಮೇಲೆ ಅವ್ರ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಬಂದು ಆಫೀಸಲ್ಲಿ ಒಂದು 10 days ವರ್ಕ್ಶಾಪ್ ಆಗಿತ್ತು. ಇನ್ನು ಸಂಜನಾ ಅವರು
ಅವರು ಬಾಂಬೆ ಅಲ್ಲಿ ಇಲ್ಲಿ ಅಂತ ಶೂಟ್ ಅಂತ ಓಡಾಡ್ತಿರ್ತಾರೆ. ಸೊ ಅವರು ಈ ತರ ರಿಹರ್ಸಲ್ ಗಳಿಗೆಲ್ಲ ಅವರುಗಳು ತುಂಬಾ ಒಳ್ಳೆ ಟೈಮ್ಗಳು ಕೊಟ್ರು. ಹಾಗಾಗಿ ನಮ್ದಲ್ಲಿ ಕಾಂಬಿನೇಷನ್ ಗಳು ವರ್ಕ್ ಆಗಕ್ಕೆ ಹೆಲ್ಪ್ ಆಯ್ತು. ಆಮೇಲೆ ಸಂಜನಾ ಅವರು ಇದ್ರಲ್ಲಿ ಡ್ರೈವಿಂಗ್ ಬೇರೆ ಮಾಡಿದ್ರು, ಅದು ಮನಾಲಿಲಿ ಅಷ್ಟೇ ನನಗೆ ಭಯ ಆಗೋದು ಯಾವಾಗ್ಲೂ. ಸೊ ಅಷ್ಟು ರಿಸ್ಕ್ ಅಂತ ನಾವು ಒಬ್ಬನೇ ತಗೊಂಡಿಲ್ಲ, ರಿಸ್ಕ್ ಗಳನ್ನ ಎಲ್ಲರದು ರಿಸ್ಕ್ ಇದೆ. ಸೊ ಎಲ್ಲರೂ ಅಷ್ಟು ಅಂದ್ರೆ ಎಲ್ಲರಿಗೂ ಉದ್ದೇಶ ಸಿನಿಮಾ ಚೆನ್ನಾಗಾಗ್ಬೇಕು, ನಮ್ ಕೆಲಸಗಳು ಸ್ಕ್ರೀನ್ ಮೇಲೆ ತುಂಬಾ ಅದ್ಭುತವಾಗಿ ಕಾಣ್ಬೇಕು ಅನ್ನೋದು. ನನ್ಗೆ ನಾನೇನಾದ್ರು ಪರ್ಫಾರ್ಮ್ ನೀಟಾಗಿ ಮಾಡಿರ್ತೀನಿ ಅಂದ್ರೆ ಇವೆಲ್ಲವೂ ಕಾರಣ ಆಗಿರುತ್ತೆ. ಸೊ ನನ್ನ ಕೋ-ಆಕ್ಟರ್ ಗಳಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಾನಪ್ಪ ಸರ್ ನನ್ನ ಜೊತೆ ಒಂದು ಒಳ್ಳೆ ಜರ್ನಿ, ಅವ್ರ ಜೊತೆ ಕಾಮಿಡಿ ಕಿಲಾಡಿ ನಾನು ನೋಡ್ತಿದ್ದೆ. ಸೊ ಅವರು ಒಬ್ಬ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಅಷ್ಟು ಬೇಗ ಎಲ್ಲರನ್ನು ಅಂದ್ರೆ ತುಂಬಾ ಹತ್ರ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಜೊತೆ ಮಾಡಿದ ಅನುಭವ ತುಂಬಾ ಚೆನ್ನಾಗಿತ್ತು. ನಾನು ಅವರು ಒಬ್ರು ಒಳ್ಳೆ ಸ್ನೇಹಿತರಾಗಿ ಜರ್ನಿಲಿ ಅವರು ಇಂಡಸ್ಟ್ರಿಗೆ ಬಂದಾಗ ಹೆಂಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅವೆಲ್ಲ ಶೇರ್ ಮಾಡ್ತಾನೆ ನಾವು ಆಕ್ಟ್ ಮಾಡ್ತಿದ್ದು. ಇನ್ನ ಕಾಮಿಡಿ ಕಿಲ್ಲರ್ ಇವರು ಕಿನ್ನಡ್ ಅವರು ಒಂದು ಸೀನಿಗೆ ಮನಾಲಿಗೆ ಬಂದಿದ್ರು. ಪಾಪ ಅಲ್ಲೂ ಅಷ್ಟೇ ಎನರ್ಜಿಯಿಂದ ಕೆಲಸ ಮಾಡ್ಕೊಟ್ರು. ಅದ್ರ ಜೊತೆಗೆ ಇದು ಕಮರ್ಷಿಯಲ್ ಅಂದ್ರೆ ಹೀರೋಗಳು ಹೋದ್ರೆ ಎಲ್ಲೋದ್ರು ಡೈಲಾಗ್ ಹೇಳಿ ಅಂತಾರೆ. ಸೊ ಡೈಲಾಗ್ ಹೇಳೋದಕ್ಕೆ ನಂದೊಂದು ಹಿಂದಿಂದೇನೋ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಅಂದ್ರೆ ಹಿಂದಿಂದೇನೋ ನಾನು ನಮ್ಸಿರ್ಬೇಕು. ನಾನು ಬಂದ್ ಡೈಲಾಗ್ ಹೇಳಿದ್ರೆ ಅದು ಸರಿ ಹೋಗಲ್ಲ, ಅದನ್ನ ಇಲ್ಲ ಕತೆಗೆ ಅದು ಆಪ್ಟ್ ಆಗಿರ್ಬೇಕು. ಹಂಗಾಗಿ ನಾನು ಡೈಲಾಗ್ ತುಂಬಾ ಕಮ್ಮಿ ಹೇಳೋದಕ್ಕೂ ಕಮ್ಮಿ ಇದ್ ಮಾಡ್ತಿರ್ತೀನಿ. ಫಸ್ಟ್ ಜನಕ್ಕೆ ಪರ್ಫಾರ್ಮರ್ ಕನೆಕ್ಟ್ ಆದ್ರೆ ಡೈಲಾಗ್ ಎಲ್ಲ ಆಮೇಲೆ ಕನೆಕ್ಟ್ ಆಗ್ತವೆ ಅಂತ. ಸೊ ಆ ಲಿಮಿಟೇಷನ್ಸ್ ಇಲ್ಲಿ ಸಿನಿಮಾ ಇತ್ತು. ಅದಕ್ಕೆ ವೇಣು ಸರ್ದು ಕ್ರೆಡಿಟ್ ತುಂಬಾ ಇದೆ. ನಾನ್ ಕೇಳ್ತಿದ್ದೆ, ಸರ್ ಇದು ಒಂಚೂರು ಯಾಕೋ ಜಾಸ್ತಿ ಅನ್ನಿಸ್ತಿಲ್ಲ ಸರ್ ಅಂತ. ಇಲ್ಲ ಹೇಳಿ ಅಂದ್ರೆ ಸರ್ ಇಲ್ಲ ಅನ್ಸುತ್ತೆ ನೋಡಿ ಅಂದಾಗ ಅವ್ರಿಗೆ ಅರ್ಥ ಆಗೋದು. ಮತ್ತೆ ಇಮಿಡಿಯೇಟ್ ಅದನ್ನ ಅಷ್ಟೇ ಬ್ಯೂಟಿಫುಲ್ ಆಗಿ ನಾನು ಹೇಳೋದು ನಂಬೋದಲ್ಲ ಜನ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಡೈಲಾಗ್ಸ್ ಗಳು ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಗೊತ್ತಿತ್ತು, ಹೆಸರು ಗೊತ್ತಿತ್ತು. ಸರ್ನ ತುಂಬಾ ಹತ್ರದಿಂದ ನೋಡಿಲ್ಲ. ಅವತ್ತು ಮನೆಗೆ ಹೋದಾಗ್ಲೇ ನನ್ಗೆ ಮನೆಗೆ ಹೋಗಿ ರಾತ್ರಿ ಒಂದು ಊಟ ಮಾಡಿದ್ವಿ. ಅವಾಗ ಗೊತ್ತಾಯ್ತು ಎಷ್ಟು ಬ್ರಹ್ಮಾಂಡ ಇದು ಅಂತ. 5 ನಿಮಿಷ ಅಂದ್ರೆ ಸುಮ್ಮನೆ ಇರಕ್ ಬಿಡ್ಲಿಲ್ಲ. ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ಕೊಂಡ್ ಬಂದ್ರು. ಅವ್ರು ಮಾತಾಡಿದ್ ಮಾತಲ್ಲಿ ಒಂದು ಇಡೀ ದಿನ ಆಗಿ ಸುಸ್ತು ಇದಾಗ್ಬಿಡ್ತು. ಇನ್ನೊಂದು 4 ಗಂಟೆ ಪ್ರೆಸ್ ಮಾಡಿದ್ದೀನಿ, ಒಬ್ಬರೇ ಅರ್ಧ ಗಂಟೆ ಮಾತಾಡೋದು, ಬೇರೆಲ್ಲ ಓಕೆ ಆಯ್ತು. ಎಲ್ಲರಿಗೂ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾವು ವೆಂಜಯ ರೈ. ಫಸ್ಟ್ ಆಫ್ ಆಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪಾತ್ರಕ್ಕೆ ಸಿಲೆಕ್ಟ್ ಮಾಡಿದ್ದಕ್ಕೆ. ನಾನು ಬೇಸಿಕಲಿ ಮಂಗಳೂರವಳು, ಸಾರಿ ಫಾರ್ ಮೈ ಲ್ಯಾಂಗ್ವೇಜ್, ಬಿಚ್ಚಿ ಮಾತಾಡ್ತೀನಿ. ನಂಗೆ ಆಸೆ ಇತ್ತು ಅಂದರೆ ಪಂಡ್ರಾಪುರಕ್ಕೆ ಹೋಗಬೇಕು, ಅಲ್ಲಿ ವಿಠಲ್ನ ಟೆಂಪಲ್ ಇದೆ, ಅಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಸೊ ಆ ಆಸೆ ಸರ್ ಈ ಫಿಲ್ಮ್ ಮೂಲಕ ಈಡೇರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇನೋ ಹೇಳೋದಿಲ್ಲ, ಎಲ್ಲ ಇಬ್ರು ಹೇಳ್ಬಿಟ್ರು. ನನ್ನ ಪಾತ್ರ ಬಂದು ಮರಾಠಿ ಹುಡುಗಿ ಇದ್ದಾಗಿರುತ್ತೆ. ಪಂಡ್ರಾಪುರ್ನ ಏನ್ ಟೆಂಪಲ್ ಟೌನ್ ಅಲ್ಲಿ ಒಂದು ಸೇಲ್ ಗರ್ಲ್ ಆಗಿ ನಾನೊಂದು ಪಾತ್ರ ಮಾಡ್ತೀನಿ. ಶೀತಲ್ ಅಂತ ಹೆಸರು ಬರುತ್ತೆ. ಫಸ್ಟ್ ಆಫ್ ಆಲ್ ಶಾಪ್ ಅವ್ರಿಗೆ ತುಂಬಾ ಪ್ರಾಫಿಟ್ ಆಗಿದೆ ನನ್ನಿಂದ. ಎಲ್ರು ಅಂದ್ರೆ ಕ್ಯಾಮ್ರಾ ಬೇರೆ ಕಡೆ ಇತ್ತು, ನಾನ್ ಬೇರೆ ಕಡೆ ಇದ್ದೆ. ಸೊ ಅವರಲ್ಲಿ ನಾನೊಬ್ಳು ಅಂತ ಅನ್ಕೊಂಡು ಎಲ್ಲ ನನ್ನ ಹತ್ರ ಶಾಪ್ ಅಲ್ಲಿ ಬಂದು ಶಾಪಿಂಗ್ ಮಾಡ್ತಾ ಹೋಗ್ತಿದ್ರು. ಸೊ ಸಾಂಗ್ ಶೂಟಿಂಗ್ ಆಗ್ಬೇಕಾದ್ರೂ ಅದೇ ಸರ್ ಹೇಳಿದ್ರು, ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಾಂಗ್ ಶೂಟಿಂಗ್ ಎಲ್ಲ ಇಟ್ಕೊಂಬಿಡಿ ಸರ್, ಚೆನ್ನಾಗಿದೆ ಹುಡುಗಿ ಅಂತ ಹೇಳಿದೆ. ಅವ್ರಿಗೆ ಮಗಳ್ ಮಾಡ್ಕೊಂಡು ಇಟ್ಕೊಂಬಿಡಿ, ದತ್ತು ತಗೊಂಬಿಡಿ ಅಂತ ಹೇಳಿದೆ, ಇಟ್ಕೊಳ್ಳಿಲ್ಲ ಅವ್ರ ಪಾಪ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. 21ನೇ ತಾರೀಕಿಗೆ ಎಲ್ಲೋ ಜೋಗಪ್ಪ ನಿನ್ನ ಮನೆ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಇವಾಗಲೇ 3 ಸಾಂಗ್ ರಿಲೀಸ್ ಆಯ್ತು, ಟ್ರೇಲರು ಬಂದಿದೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಟೈಮ್ ತಗೊಂಡು ಸಪೋರ್ಟ್ ಮಾಡಕ್ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೆಕೆಂಡ್ಲಿ, ನನ್ ಮಾಸ್ಕ್ ಯಾಕೆ ಹಾಕೊಂಡಿದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಆಬ್ವಿಯಸ್ಲಿ ಕೆಮ್ಮು ನೆಗಡಿ ಇದೆ, ಸೊ ದಯವಿಟ್ಟು ಕ್ಷಮಿಸಿ. ಅಂಡ್ ಇಲ್ಲ ಬಟ್ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ನನ್ನ 2ನೇ ಕನ್ನಡ ಕಮರ್ಷಿಯಲ್ ರಿಲೀಸ್ ಅಂತ ಹೇಳ್ಬೋದು. ಇದ್ರಲ್ಲಿ ನನ್ನ ಪಾತ್ರ ಹೆಸರು ಸ್ವರ ಅಂತ, ತಮಿಳ್ನಾಡು ಹುಡುಗಿ ಅಂಡ್ ಯೂಟ್ಯೂಬ್ ಬ್ಲಾಗರ್ ಪಾತ್ರ ಅಂತ ಹೇಳ್ಬೋದು. ಬಟ್ ತುಂಬಾ ಫನ್ ಲವಿಂಗ್ ಅಡ್ವೆಂಚರಸ್ ಎಕ್ಸ್ಟ್ರೋವರ್ಟೆಡ್ ಕ್ಯಾರೆಕ್ಟರ್ ಇದು. ಅಂಡ್ ನಗ್ನಗ್ತಾ ಖುಷಿಯಾಗಿರ್ತಾರೆ.
ಮಗು ತರ. ಸೊ ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸು. ಅಂಡ್ ಹೈವದನ ಸರ್ ನನ್ಗೆ ತುಂಬಾ ಪ್ರೇಸ್ ಮಾಡ್ತಿದ್ರು. ಬಟ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅವರು ನನ್ನ ಮೇಲೆ ನಂಬಿಕೆ ಇರ್ಲಿಲ್ಲ ಅಂದ್ರೆ ನಾನ್ ಆ ತರ ಪರ್ಫಾರ್ಮೆನ್ಸ್ ಕೊಡಕ್ಕೆ ಲೈಕ್ ಸ್ಪೇಸ್ I don't know, like I wouldn't have been able to perform like that. So basically improvise ಮಾಡಕ್ಕೆ and ನಮ್ಮ ಎಮೋಷನ್ಸ್ ಜೊತೆ ಆಟ ಆಡಕ್ಕೆ ಆ ಜಾಗ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಅಂಜನ್ ಅವರೇ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ಆಕ್ಟಿಂಗ್ ಮಾಡ್ತಾ ಇದಾರೆ ಅಂತ ಗೊತ್ತಾಗದೇ ಇಲ್ಲ ಆನೆಸ್ಟ್ಲಿ. ಅಂಡ್ ರಿಸ್ಕ್ ಯಾಕೆ ಹೇಳಿದ್ರಿ, ಗಾಡಿ ಓಡಿಸೋ ಚೆನ್ನಾಗಿ ಗಾಡಿ ಓಡಿಸಿದ್ದೆ ಆಕ್ಚುಲಿ, ಥಾರ್ ಗಾಡಿ. ನೀವು ಅನ್ಕೊಂಡಿದ್ದೀರಾ? ಇಲ್ಲ ಸರ್, ತುಂಬಾ ಚೆನ್ನಾಗಿ ಓಡಿಸಿದ್ದೆ. ಅಂಡ್ ವೆನ್ಯಾ ರಾಯ್ ತುಂಬಾ ಫ್ರೆಶ್ ಆಗಿದ್ದಾರೆ. ಅಂದ್ರೆ ಅವ್ರ ಲೈಕ್ ಕಣ್ಣೆ ತುಂಬಾ ಫ್ರೆಶ್ ಆಗಿದೆ ಸ್ಕ್ರೀನ್ ಮೇಲೆ. ಸೊ ಆಲ್ ದಿ ಬೆಸ್ಟ್ ಯು. ಅಂಡ್ ಈ ಫಿಲ್ಮು ತುಂಬಾ ಥೀಮ್ಸ್ ಎಕ್ಸ್ಪ್ಲೋರ್ ಮಾಡುತ್ತೆ. ಫ್ರೆಂಡ್ಶಿಪ್ ಇರ್ಲಿ, ಅಪ್ಪ ಅಮ್ಮ ಸಂಬಂಧ ಇರ್ಲಿ, ಎಕ್ಸ್ಟರ್ನಲ್ ಜರ್ನಿ ಅಂಡ್ ಇಂಟರ್ನಲ್ ಜರ್ನಿ ಅಂಡ್ ಅಡ್ವೆಂಚರ್ ಕೂಡ ಎಕ್ಸ್ಪ್ಲೋರ್ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಿದೆ ಈ ಫಿಲ್ಮು. ದಯವಿಟ್ಟು ಬಂದು ನೋಡಿ, ನಿಮ್ ಸಪೋರ್ಟ್ ಇರ್ಲಿ. ಥ್ಯಾಂಕ್ ಯು ಸೋ ಮಚ್.